ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಓಕೆ, ಈ ಪ್ಲೇಲಿಸ್ಟಲ್ಲಿ ಅಥವಾ ಈ ವಿಡಿಯೋಯಿಂದ ನಾವೇನು ಸ್ಟಾರ್ಟ್ ಮಾಡೋಣ ಅಂತಂದ್ರೆ ಒಂದು ಹೊಸ ಪ್ಲೇಲಿಸ್ಟ್ ಕ್ರಿಯೇಟ್ ಮಾಡೋಣ. ಯಾವ ಪ್ಲೇಲಿಸ್ಟ್ ಇದು ಅಂತಂದ್ರೆ ಸೆಕೆಂಡ್ PUC ಫಿಸಿಕ್ಸ್ ಒಳಗಿರೋಂಥ ಎಕ್ಸಸೈಸಸಲ್ಲಿ ನ್ಯೂಮರಿಕಲ್ಸ್ ಇದಾವಲ್ಲ, ಸೊ 1 by 1 ಈಚ್ ನ್ಯೂಮರಿಕಲ್ ಯಾವುದು ಬಿಡಲಾರ್ದಂಗೆ ನಿಮ್ಗೆ ಅರ್ಥ ಆಗೋವರೆಗೂ ಸೊ ನಾವು ಇದನ್ನು ಸಾಲ್ವ್ ಮಾಡ್ಕೊತ ಹೋಗೋಣ ಅಂತ. ಓಕೆ, ವೆರಿ ಗುಡ್. ಸೊ ಈಗ ಫಸ್ಟ್ ಚಾಪ್ಟರ್ದು ಫಸ್ಟ್ ನ್ಯೂಮರಿಕಲಿಂದ ಸ್ಟಾರ್ಟ್ ಮಾಡೋಣ. ಈ ಫಸ್ಟ್ ಚಾಪ್ಟರ್ ಯಾವುದು ನಿಮ್ಮದು? ಎಲೆಕ್ಟ್ರಿಕ್ ಚಾರ್ಜಸ್ ಆ್ಯಂಡ್ ಫೀಲ್ಡ್. ಸೊ ಅದರಲ್ಲಿರುವಂಥ ಫಸ್ಟ್ ನ್ಯೂಮರಿಕಲ್ಸ್ ಹೋಗೋಣ. ಓಕೆ, ಡೈರೆಕ್ಟಾಗಿ ಯಾಕೆ ನಾವು ನ್ಯೂಮರಿಕಲ್ಸಿಂದ ಸ್ಟಾರ್ಟ್ ಮಾಡ್ಲಿಕ್ಕತ್ತೀವಿ? ಯಾಕೆ ನ್ಯೂಮರಿಕಲ್ಸಿಂದ ಸ್ಟಾರ್ಟ್ ಮಾಡ್ಲಿಕ್ಕತ್ತೀವಿ ಅಂತಂದ್ರೆ ನಿಮ್ಗೆ ಆಲ್ಮೋಸ್ಟ್ ನಿಮ್ಮ ಕ್ಲಾಸಸ್ ಒಳಗೆ ಅಥವಾ ಬೇರೆ ಕಡೆ ಎಲ್ಲಿಂದಾದ್ರೂ ನೀವು ಸ್ವಲ್ಪ ಥೇರಿನ ಕೇಳಿರ್ತೀರಿ. ಓಕೆ, ಮತ್ತೆ ನಾವು ಥೇರಿಯಿಂದ ಸ್ಟಾರ್ಟ್ ಮಾಡೋದು, ಅಗೇನ್ ನೀವು ಅದನ್ನು ವಾಚ್ ಮಾಡಿ ಮತ್ತೆ ನೀವು ನ್ಯೂಮರಿಕಲ್ಸಿಗೆ ಬರೋದು ಟೈಮ್ ವೇಸ್ಟ್ ಆಗಬಹುದು ಅನ್ನೋ ಒಂದು ರೀಸನ್ಗೆ. ಇಲ್ಲ ಬೇಕ್ರಿ ಸರ್ ಅಂತಂದ್ರೆ ಕಮೆಂಟ್ ಮಾಡಿರಿ, ನಾನು ಥೇರೀಸ್ ಆಲ್ಸೋ ಎಕ್ಸ್ಪ್ಲೇನ್ ಮಾಡ್ಕೊಂಡು ಹೋಗ್ತೀನಿ. ಬಟ್ ಈಗೇನು ಮಾಡೋಣ, ಥೇರೀಸನ್ನ ನಾವು ಹಂಗೆ ಸ್ಕಿಪ್ ಮಾಡೋದು ಬೇಡ. ಸೊ ಥೇರಿ ಏನು ಮಾಡೋಣ, ನೀವು ಇದು ಸಾಲ್ವ್ ಮಾಡ್ತಾ ಅದ್ರ ರಿಲೇಟೆಡ್ ಥೇರಿ ಏನದ ಅದನ್ನು ಇಲ್ಲಿ ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡ್ತೀನಿ ಒಂದು ಸಾರಿ. ಇಫ್ ಇನ್ ಕೇಸ್ ಪರ್ಟಿಕ್ಯುಲರ್ ಆಗಿ ನಂಗೆ ಥೇರಿ ಬೇಕೇ ಬೇಕು, ಥೇರಿ ವಿಡಿಯೋಸ್ ಸಪ್ರೇಟಾಗಿ ಬೇಕು ಅಂತಂದ್ರೆ ಕಮೆಂಟ್ ಮಾಡಿರಿ. ಸೊ ನಾ ಥೇರಿ ವಿಡಿಯೋಸ್ ಸಪ್ರೇಟಾಗಿ ಸ್ಟಾರ್ಟ್ ಮಾಡ್ತೀನಿ ಅಂತ. ಓಕೆ, ಈ ಫಸ್ಟ್ 1 by 1 ನ್ಯೂಮರಿಕಲ್ಸ್ ಸ್ಟಾರ್ಟ್ ಮಾಡೋಣ. ಎಕ್ಸಸೈಸ್ ಫಸ್ಟ್ ಕ್ವಶನ್ ಸ್ಟಾರ್ಟ್ ಮಾಡೋಣ. ಫಸ್ಟ್ ಕ್ವಶನ್ ಏನಿದೆ? ವಾಟ್ ಈಸ್ ದ ಫೋರ್ಸ್ ಬಿಟ್ವೀನ್ 2 small charged spheres having charges of 2 × 10⁻⁷ coulomb and 3 × 10⁻⁷ coulomb placed 30 cm apart in air? ಓಕೆ, ಸೊ ಇಷ್ಟುದ್ದ ಹಿಂಗೆ ಒಮ್ಮೆ ಓದ್ಬಿಟ್ರೆ ಕೆಲವೊಂದ್ಸಲಿ ನಮಗೆ ಕನ್ಫ್ಯೂಷನ್ ಆಗುತ್ತೆ, ಏನು ಮಾಡಬೇಕು ಗೊತ್ತಾಗಂಗಿಲ್ಲ. ಮೋಸ್ಟ್ ಆಫ್ ದ ಸ್ಟೂಡೆಂಟ್ಸ್ ಕ್ವಶನ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದ್ರಾಗ ನಾವು ಫೇಲ್ ಆಗ್ತೀವಿ. ಇನ್ನು ನ್ಯೂಮರಿಕಲ್ಸ್ ನೆಕ್ಸ್ಟ್ ಅದನ್ನು ಕ್ಯಾಲ್ಕುಲೇಟ್ ಮಾಡೋದು ಫರ್ದರ್ ಡಿಫಿಕಲ್ಟೀಸ್ನ ಫೇಸ್ ಮಾಡ್ತೀವಿ. ಫಸ್ಟ್ ಏನು ಮಾಡೋಣ, ಕ್ವಶನ್ಸ್ನ ಇನ್ ಡೀಟೇಲ್ ಓದಿ ವರ್ಡ್ ಬೈ ವರ್ಡ್ ಅದ್ರ ಮೀನಿಂಗ್ ಏನು, ಅವ್ರು ಏನು ಕೊಟ್ಟಾರ, ಗಿವನ್ ಏನು, ಅಥವಾ ನಾವು ಅದರಿಂದ ಏನು ಅರ್ಥ ಮಾಡ್ಕೋಬೇಕು, ಯಾವ ಟಾಪಿಕ್ ರಿಲೇಟೆಡ್ ಅದ ಈ ಕ್ವಶನ್. ಓಕೆ, ಸೊ ಇದನ್ನೆಲ್ಲ 1 by 1 ಬೈಸೆಕ್ಟ್ ಮಾಡ್ಕೋತಾ ಹೋಗೋಣ ಅಂತ. ಸೊ ಅವಾಗೇನು ಗೊತ್ತಾಗುತ್ತೆ ನಮ್ಗೆ ಯಾವ ಫಾರ್ಮುಲಾ ಅಪ್ಲೈ ಮಾಡಬೇಕು ಮತ್ತು ಯಾವ ಥರ ಕ್ಯಾಲ್ಕುಲೇಷನ್ ಮಾಡಬೇಕು ಅಂತ ಗೊತ್ತಾಗುತ್ತೆ. ಓಕೆ, ಫೈನ್. ಸೊ ಈಗ ಫಸ್ಟ್ ಏನು, ವಾಟ್ ಈಸ್ ದ ಫೋರ್ಸ್ ಬಿಟ್ವೀನ್ 2 small charged spheres? ಓಕೆ, ಅವ್ರು ಏನು ಹೇಳ್ತಾರೆ ಅದನ್ನು ಫಸ್ಟ್ ನಾವು ಬರ್ಕೊಂಡ್ಬಿಡೋಣ. ಫೋರ್ಸ್ ಬಿಟ್ವೀನ್ 2 small charged spheres, 2 ಚಾರ್ಜ್ಡ್ ಸ್ಪಿಯರ್ಸ್ ಇದಾವಂತ. ಇಲ್ಲೊಂದು ಸ್ಪಿಯರ್, ಇಲ್ಲೊಂದು ಸ್ಪಿಯರ್, 2 ಚಾರ್ಜ್ಡ್ ಇದಾವಂತ. ಹೆಂಗೆ ಚಾರ್ಜ್ ಅದಾವ? ಒಂದು Q1 ಇನ್ನೊಂದು Q2 ಅನ್ಕೋಣ. ಈಗ ಸದ್ಯಕ್ಕೆ Q1 ಆ್ಯಂಡ್ Q2 ಅಂತ ಅನ್ಕೋಣ. ಓಕೆ, ಅವ್ರು ಏನು ಕೊಟ್ಟಾರ? ಚಾರ್ಜಸ್ ಆಫ್ 2 × 10⁻⁷ coulomb, 2 × 10⁻⁷ coulomb and 3 × 10⁻⁷ coulomb, 3 × 10⁻⁷ coulomb. ಸೊ 2 ಚಾರ್ಜ್ ಸ್ಪಿಯರ್ ಚಾರ್ಜಸ್ ಇದಾವೆ, ಅವೆರಡು ದೇ ಆರ್ ಪ್ಲೇಸ್ಡ್ ಅಪಾರ್ಟ್ 30 cm apart. The placed 30 cm apart. Okay. What is the force between them? Okay. What is the force between 2 small charged spheres having charges of this and this placed this much apart in air? Okay. ಇದು ಕ್ವಶನ್ ಪ್ರಕಾರ ಏನಂತ ನಮಗೇನು ಗೊತ್ತಿಲ್ಲ ಈಗ. ಓಕೆ, ಲೆಟ್ ಅಸ್ ಸ್ಟಾರ್ಟ್ ಫ್ರಮ್ ದ ಬಿಗಿನಿಂಗ್. 2 ಚಾರ್ಜ್ ಇದಾವೆ, 2 ಸ್ಪಿಯರ್ ಅದಾವೆ. ಅವು ಏನು ಮಾಡ್ಯಾವ? ಸ್ವಲ್ಪ ದೂರ ಇಟ್ಟಾರ. ಎಷ್ಟು ದೂರ ಇಟ್ಟಾರ? 30 cm ದೂರ ಇಟ್ಟಾರ. ಓಕೆ, ಇದ್ರ ನಡುವೆ ಏನಿರುತ್ತೆ ಹಂಗಂದ್ರೆ ಫೋರ್ಸ್ ಇರ್ತಾವೆ. ಯಾಕೆ ಫೋರ್ಸ್ ಇರ್ತಾವೆ? 2 ಚಾರ್ಜ್ ಇಟ್ರಿ ಅಂತಂದ್ರೆ ಸೇಮ್ ಚಾರ್ಜ್ ಇಟ್ರಿ ಅಂದ್ರೆ ಏನಾಗುತ್ತೆ? ರಿಪೆಲ್ ಆಗ್ತಾವೆ. ಲೈಕ್ ಚಾರ್ಜಸ್ ರಿಪೆಲ್ ಈಚ್ ಅದ ಆ್ಯಂಡ್ ಅನ್ಲೈಕ್ ಚಾರ್ಜಸ್ ಅಟ್ರಾಕ್ಟ್ ಇದಾವೆ. ಅನ್ಲೈಕ್ ಚಾರ್ಜಸ್ ಅಂದ್ರೆ ಯಾವುದು? ಒಂದು ಪ್ಲಸ್ ಇತ್ತಂದ್ರೆ ಒಂದು ಮೈನಸ್ ಇರಬೇಕು, ಇಲ್ಲ ಒಂದು ಮೈನಸ್ ಇದ್ರೆ ಇನ್ನೊಂದು ಪ್ಲಸ್ ಇರಬೇಕು. ಲೈಕ್ ಚಾರ್ಜಸ್ ಅಂದ್ರೆ ಯಾವುದು? 2 ಪ್ಲಸ್ ಇತ್ತಂದ್ರೆ ಅಥವಾ 2 ಮೈನಸ್ ಇತ್ತಂದ್ರೆ. ಓಕೆ, ಸೊ 2 ಚಾರ್ಜಸ್ ಇದಾವೆ ಅಂದ್ರೆ ದೇರ್ ಈಸ್ ಅ ಫೋರ್ಸ್. ಓಕೆ, ಇನ್ ಬಿಟ್ವೀನ್ ದಮ್. ಸೊ ಫೋರ್ಸ್ ಇದ್ದೇ ಇರುತ್ತೆ. ಆ ಫೋರ್ಸ್ ಹೆಂಗಿರುತ್ತದು? ಎಷ್ಟಿರುತ್ತೆ? ಓಕೆ, ಹೆಂಗಿರುತ್ತೆ ಗೊತ್ತೇನು? 2 ಸೇಮ್ ಚಾರ್ಜ್ ಇತ್ತಂದ್ರೆ ರಿಪೆಲ್ ಆಗ್ತಾವೆ, 2 ಡಿಫ್ರೆಂಟ್ ಚಾರ್ಜಸ್ ಮೈನಸ್ ಪ್ಲಸ್ ಇತ್ತಂದ್ರೆ ಅಟ್ರಾಕ್ಟ್ ಆಗ್ತಾವೆ. ಓಕೆ, ಇವೆರಡು ಎಂಥ ಚಾರ್ಜಸ್ ಅದಾವೆ? ಇವೆರಡು ನೋಡ್ರಿ, 2 × 10⁻⁷ C, 3 × 10⁻⁷ C ಅಂತ ಕೊಟ್ಟಾರ ಅಷ್ಟು ಅವ್ರು. ಓಕೆ, ಇಲ್ಲಿ ಪ್ಲಸ್ ಮೈನಸ್ ಏನು ಕೊಟ್ಟಿಲ್ಲ. ಇಲ್ಲಿ ಮೈನಸ್ ಐತಲ್ಲ, ಈ ಮೈನಸ್ ಕನ್ಫ್ಯೂಸ್ ಮಾಡ್ಕೊಳಂಗಿಲ್ಲ, ಇದು ಬೇರೆ. ಕೆಲವೊಬ್ಬ ಸ್ಟೂಡೆಂಟ್ಸ್ ಇದನ್ನು ಕೇಳ್ತಾರೆ, -7 ಅದಲ್ಲಿ ಹಂಗಾದ್ರೆ ಇದು ಮೈನಸ್ ಚಾರ್ಜ್ ನೋ. ಸೊ ಮೈನಸ್ ಎಲ್ಲಿರ್ಬೇಕು? ನಮ್ಗೆ ಇಲ್ಲಿ ಇರಬೇಕು, ಇಲ್ಲಿ ಮೈನಸ್ ಇರಬೇಕು. ಇಲ್ಲಿ ಮೈನಸ್ ಅದ? ಅವ್ರು ಕ್ವಶನೇ ಕೊಟ್ಟಿಲ್ಲ. ಸೊ ಅವ್ರು ಏನು ಕೊಟ್ಟಾರೆ? ಡೈರೆಕ್ಟಾಗಿ 2 × 10⁻⁷, 3 × 10⁻⁷. ಅಂದರೆ 2 ಏನದಾವೆ? ಪಾಸಿಟಿವ್ ಚಾರ್ಜಸ್ ಇದಾವೆ. ಓಕೆ, 2 ಪಾಸಿಟಿವ್ ಚಾರ್ಜ್ ಇದೆ ಅಂದ್ರೆ ಹೆಂಗಿದೆ ನಮ್ದು ಫೋರ್ಸ್?
ಇಟ್ಸ್ ರಿಪಲ್ಸಿವ್. ಎರಡು ಒಂದಕ್ಕೊಂದು ಪುಷ್ ಮಾಡ್ಲಿಕ್ಕತ್ತಾವು. ಓಕೆ, ರಿಪಲ್ಸಿವ್ ಫೋರ್ಸ್ ಅದ ಅಂದ್ರೆ ಎಷ್ಟದ. ಸೊ ಈಗ ಎಷ್ಟದ ಅನ್ನೋದನ್ನು ಯಾರು ಹೇಳ್ತಾರೆ ನಮ್ಗೆ? ಎಷ್ಟದ ಅನ್ನೋದನ್ನು ಹೇಳಲಿಕ್ಕೆ ಒಂದು ಲಾ ಅದ. ಯಾವ್ದು ಲಾ ಅದು? ಕೂಲಮ್ಸ್ ಲಾ ಅಂತ ಹೇಳ್ತೀವಿ ನಾವು. ಓಕೆ, ಸೊ ಕೂಲಮ್ಸ್ ಲಾ ಪ್ರಕಾರ ಏನು ಮಾಡ್ತೀರಿ? ಇದ್ರ ನಡುವಿನ ಫೋರ್ಸ್ ಎಷ್ಟದ ಅಂತ ಕಂಡು ಹಿಡಿತೀರಿ. ಏನದು ಲಾ ಹಂಗಂದ್ರೆ? ಆ ಲಾ ಏನು ಹೇಳುತ್ತೆ ಅಂತಂದ್ರೆ, ಈ ನಡುವಿನ ಫೋರ್ಸ್, ದ ಫೋರ್ಸ್ ಬಿಟ್ವೀನ್ ಟೂ ಚಾರ್ಜಸ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಪ್ರಾಡಕ್ಟ್ ಆಫ್ ದ ಚಾರ್ಜಸ್. ಪ್ರಾಡಕ್ಟ್ ಆಫ್ ದ ಚಾರ್ಜಸ್ ಅಂದ್ರೆ ಏನು? Q1 ಆ್ಯಂಡ್ Q2. ಪ್ರಾಡಕ್ಟ್ ಆಫ್ ದ ಚಾರ್ಜ್ ಇದು ಒಂದು ಮತ್ತು ಇದು ಎರಡನ್ನು ಮಲ್ಟಿಪ್ಲಿಕೇಶನ್ ಮಾಡಿದ್ರಿ ಅಂತಂದ್ರೆ Q1 Q2 ನಿಮಗೆ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದ ಫೋರ್ಸ್. ಇವೆರಡು ಮ್ಯಾಗ್ನಿಟ್ಯೂಡ್ ಆಫ್ ದ ಚಾರ್ಜಸ್ ಏನದ ಮಲ್ಟಿಪ್ಲಿಕೇಶನ್ ಮಾಡಿದ್ರಿ ಅಂದರೆ ಎಷ್ಟು ಫೋರ್ಸ್ ಇರುತ್ತಲ್ಲ ಅದು ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದ ಫೋರ್ಸ್ ಅದಂತ. ಓಕೆ, ನೆಕ್ಸ್ಟ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ದ ಸ್ಕ್ವೇರ್ ಆಫ್ ದ ಡಿಸ್ಟೆನ್ಸ್ ಬಿಟ್ವೀನ್ ದೆಮ್. ಸೊ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ದ ಸ್ಕ್ವೇರ್ ಆಫ್ ದ ಡಿಸ್ಟೆನ್ಸ್ ಬಿಟ್ವೀನ್ ದಮ್. ಏನು ಹಂಗಂದ್ರೆ ಇವೆರಡರ ನಡುವಿನ ಡಿಸ್ಟೆನ್ಸ್ ಅದಲ್ಲ ಅದರದ್ದು ಸ್ಕ್ವೇರ್ ಮಾಡಬೇಕಂತ. ಇವೆರಡು ನಡುವಿನ ಡಿಸ್ಟೆನ್ಸ್ ಇದ್ದು ಸ್ಕ್ವೇರ್ ಮಾಡಿ ಅದು ಇನ್ವರ್ಸ್ಲಿ ಪ್ರಪೋರ್ಷನಲ್ ಅಂದ್ರೆ ಎಷ್ಟು ದೂರ ಹೋಗುತ್ತೋ ಅಷ್ಟು ಫೋರ್ಸ್ ಕಡಿಮೆ ಆಗ್ತದೆ, ಎಷ್ಟು ಹತ್ತಿರ ಬರ್ತಾವೆ ಅಷ್ಟು ಫೋರ್ಸ್ ಜಾಸ್ತಿ ಆಗ್ತದೆ. ಸ್ಕ್ವೇರ್ ಆಫ್ ದ ಡಿಸ್ಟೆನ್ಸ್ ಮಾಡಿದ್ವಿ ಅಂತ ಇನ್ನು ದ ಸ್ಕ್ವೇರ್ ಟೈಮ್ಸ್. ಓಕೆ, ಸ್ಕ್ವೇರ್ ಟೈಮ್ಸ್ ಅನ್ಬಾರ್ದು. ಓಕೆ ಫೈನ್, ಸ್ಕ್ವೇರ್ ಆಫ್ ದ ಡಿಸ್ಟೆನ್ಸ್ ಬಿಟ್ವೀನ್ ದಮ್ ಅಂತ ನೆನ್ಬಿಟ್ಟವ್ರಿ. ಏನು ಎರಡರ ನಡುವಿನ ಡಿಸ್ಟೆನ್ಸ್ ಯಾವುದು? ಈಗ 30 ಸೆಂಟಿಮೀಟರ್ ಕೊಟ್ಟರಲ್ಲ ಅದ್ರದ್ದು ಸ್ಕ್ವೇರ್ ಮಾಡಬೇಕು ಅಂದ್ರೆ ನಮಗೇನು ಸಿಗುತ್ತೆ? ಈ ಫೋರ್ಸಿದ್ದು ಮ್ಯಾಗ್ನಿಟ್ಯೂಡ್ ಸಿಗುತ್ತೆ. ಸೊ ಇಲ್ಲಿ ಪ್ರಪೋರ್ಷನಾಲಿಟಿ ಅದ. ಪ್ರಪೋರ್ಷನಾಲಿಟಿ ತೆಗಿಬೇಕಂದ್ರೆ ಏನು ಮಾಡ್ತೀವಿ ನಾವು? F ಈಸ್ ಈಕ್ವಲ್ಸ್ ಟು K ಇಂಟು Q1 Q2 ಡಿವೈಡೆಡ್ ಬೈ R ಸ್ಕ್ವೇರ್. ಇದನ್ನ R ಸ್ಕ್ವೇರ್ ಅಂತಂದ್ರೂ ಅನ್ಬೋದು ಅಥವಾ D ಸ್ಕ್ವೇರ್ ಅಂತ ಆದ್ರೂ ಅನ್ಬೋದು. ಕೆಲವೊಂದು ಕಡೆ D ಸ್ಕ್ವೇರ್ ಯೂಸ್ ಮಾಡ್ತಾರೆ. ಡಿಸ್ಟೆನ್ಸ್ ಬಿಟ್ವೀನ್ ದಮ್ D ಅಂತ ತಗೋತಾರೆ, D ಸ್ಕ್ವೇರ್ ಅಂತ ಯೂಸ್ ಮಾಡ್ತಾರೆ. ಸೊ ನಾವು R ಅಂತ ತೊಗೊಂಡಿದ್ದೀವಿ, R ಸ್ಕ್ವೇರ್ ಅಂತ ಯೂಸ್ ಮಾಡ್ಲಿಕ್ಕೆ. ಓಕೆ, ಸೊ ದೆನ್ ವಾಟ್ ಈಸ್ ದಿಸ್ K ಈಸ್ ಅ ಪ್ರಪೋರ್ಷನಾಲಿಟಿ ಕಾನ್ಸ್ಟೆಂಟ್. ಈ ಪ್ರಪೋರ್ಷನಾಲಿಟಿ ತೆಗಿಬೇಕು, ಈಕ್ವಲ್ ಆಗಬೇಕು ಅಂತಂದ್ರೆ ಪ್ರಪೋರ್ಷನಾಲಿಟಿ ಕಾನ್ಸ್ಟೆಂಟ್ನ ಒಂದು ಇಂಟ್ರಡ್ಯೂಸ್ ಮಾಡ್ತೀವಿ. ಸೊ ಅದಕ್ಕೊಂದು ವ್ಯಾಲ್ಯೂ ಅದ. ಏನದು K ವ್ಯಾಲ್ಯೂ? ಈ ವ್ಯಾಲ್ಯೂ ಗೊತ್ತಿರ್ಬೇಕು ನಮ್ಗೆ. ವಾಟ್ ಈಸ್ K ವ್ಯಾಲ್ಯೂ? K ಈಸ್ ಈಕ್ವಲ್ಸ್ ಟು 9 ಇಂಟು 10⁹9. ಓಕೆ, ಸೊ 9 ಇಂಟು 10⁹9 ಇದ್ರದ್ದು ವ್ಯಾಲ್ಯೂ. ಇದು ಎಲ್ಲ ಕಡೆ ಕಾನ್ಸ್ಟೆಂಟ್ ಇದು ಸೇಮ್ ಇರುತ್ತೆ, ಇದು ಚೇಂಜ್ ಆಗಂಗಿಲ್ಲ. Q1 Q2 ಚೇಂಜ್ ಆಗುತ್ತೆ ಬೇಸಿಸ್ ಆಫ್ ದ ಕ್ವಶನ್. ಸೊ ನಮ್ಮ ಕ್ವಶನ್ ಪ್ರಕಾರ ಏನು Q1 Q2 ಕೇಳಿರ್ತಾರೆ ಆ ವ್ಯಾಲ್ಯೂಸ್ ಹಾಕಬೇಕು. K ವ್ಯಾಲ್ಯೂ ಆ್ಯಸ್ ಇಟ್ ಈಸ್ 9 ಇಂಟು 10⁹9 ಹಾಕಬೇಕು. ಈ Q1 Q2 ವ್ಯಾಲ್ಯೂ ಹಾಕೋಣ. ಸೊ K ವ್ಯಾಲ್ಯೂ ಗೊತ್ತು. K ಈಸ್ 9 ಇಂಟು 10⁹9. Q1 ಈಸ್ 2 ಇಂಟು 10⁻² ಕೂಲಮ್ ಆ್ಯಂಡ್ Q2 3 ಇಂಟು 10⁻⁷ ಕೂಲಮ್. ಓಕೆ, ಇಲ್ಲಿ ನಾವು ಇನ್ನೊಂದು ಕಾನ್ಸಂಟ್ರೇಟ್ ಮಾಡಬೇಕು. ಯೂನಿಟ್ಸನ್ನು ನಾವು ಸೇಮ್ ಅದಾವನ್ನ ಚೆಕ್ ಮಾಡ್ಕೋಬೇಕು. ಇದ್ರಾಗ ಕೂಲಮ್ ಇತ್ತಂದ್ರೆ ಇದ್ರಾಗ ಕೂಲಮ್ ಇರಬೇಕು, ಎರಡು ಕೂಲಮ್ನಾಗ ಕೊಟ್ಟಿರ್ಬೇಕು. ಇಲ್ಲ ಕೆಲವೊಂದು ಕಡೆ ಮೈಕ್ರೋ ಕೂಲಮ್, ನ್ಯಾನೋ ಕೂಲಮ್ ಸೊ ಕೊಟ್ಟಿರ್ತಾರೆ. ಡಿಪೆಂಡ್ ಆನ್ ದ ಕ್ವಶನ್ಸ್. ನೀವು ಯಾವ್ದಾದ್ರು ಒಂದು ಯೂನಿಟ್ ಒಳಗೆ ಕನ್ವರ್ಟ್ ಮಾಡ್ಕೊರಿ. ಇಲ್ಲ ಕೂಲಮ್ಸ್ನಾಗ ಕನ್ವರ್ಟ್ ಮಾಡ್ಕೊರಿ. ಸೊ ಕೂಲಮ್ಸ್ನ SI ಯೂನಿಟ್ ಪ್ರಕಾರ ಮಾಡಿಬಿಟ್ಟಂದ್ರೆ ಕೂಲಮ್ನ ಹಾಕಿಬಿಡ್ತದೆ. ದೆನ್ 30 ಸೆಂಟಿಮೀಟರ್ ಡಿಸ್ಟೆನ್ಸ್ ಬಿಟ್ವೀನ್ ದ ಸ್ಕ್ವೇರ್ ಆಫ್ ದ ಡಿಸ್ಟೆನ್ಸ್ ಬಿಟ್ವೀನ್ ದಮ್ 30 ಸೆಂಟಿಮೀಟರ್ ಅಂತ ಕೊಟ್ಟರು. ಸೊ 30 ಸೆಂಟಿಮೀಟರ್ನ 30 ಸ್ಕ್ವೇರ್ ಬಂತ ಬರೆದ್ವಿ ಅಂತಂದ್ರೆ ಅಗೇನ್ ಇಟ್ ಇಸ್ ರಾಂಗ್, ಬಿಕಾಸ್ ನಮ್ದು ಇಲ್ಲಿ ಏನದ ಸೆಂಟಿಮೀಟರ್ ಒಳಗದ. ಸೆಂಟಿಮೀಟರ್ 1 ಸೆಂಟಿಮೀಟರ್ ಈಸ್ ಈಕ್ವಲ್ಸ್ ಟು 10⁻² ಮೀಟರ್. ಅಂದರೆ 30 ಸೆಂಟಿಮೀಟರ್ ಈಸ್ ಈಕ್ವಲ್ಸ್ ಟು 30 ಇಂಟು 10⁻² ಮೀಟರ್. ಸೊ ಮೀಟರ್ನ ಕನ್ವರ್ಟ್ ಮಾಡ್ಕೋತೀವಿ, ಮೀಟರ್ನ ಕನ್ವರ್ಟ್ ಮಾಡ್ಕೋಬೇಕು ಅದನ್ನು. ಸೊ 30 ಇಂಟು 10⁻² ಸ್ಕ್ವೇರ್ ಆಫ್ ದ ಡಿಸ್ಟೆನ್ಸ್ ಬಿಟ್ವೀನ್ ದಮ್. ಇಲ್ಲ ನಮಗೆ ಫಾರ್ಮುಲಾ ಗೊತ್ತಿತ್ತು, ಕೂಲಮ್ಸ್ ಲಾ ಡೈರೆಕ್ಟಾಗಿ ಹಾಕೋದು ಅವಶ್ಯಕತೆ ಇಲ್ಲ ಕೂಲಮ್ಸ್ ಲಾ ಗೊತ್ತಿತ್ತಂದ್ರೆ ಫಾರ್ಮುಲಾ ಅಲ್ಲಿಂದ ನಾವು ನೆನಪು ಮಾಡ್ಕೋಬೋದು. ಎರಡರಾಗ ಬಂದು ನೀವು ನೆನಪಿಟ್ಕೋರಿ, ಐದರ್ ಡೆಫಿನೇಷನ್ ಆರ್ ದ ಫಾರ್ಮುಲಾ. ಬೆಟರ್ ಫಾರ್ಮುಲಾ ನೆನಪಿಟ್ಕೋಬೇಕು. ಫಾರ್ಮುಲಾ ನೆನಪಿಟ್ಕೊಂಡ್ರೆ ನಾವು ಈಸಿಯಾಗಿ ಆ ಕೂಲಮ್ಸ್ ಲಾನ ಡಿಫೈನ್ ಮಾಡ್ಕೋಬೋದು. ಓಕೆ, ಸೊ ಇದು F. ಈಗ ಏನು ಮಾಡೋಣ? ಕ್ಯಾಲ್ಕುಲೇಷನ್ ಮಾಡಿರಿ. ಕ್ಯಾಲ್ಕುಲೇಷನ್ ಪಾರ್ಟ್ ಬಂದ್ವಿ ಅಂತಂದ್ರೆ, ಸೊ ಕ್ಯಾಲ್ಕುಲೇಷನ್ ಪಾರ್ಟ್ 9 ಇಂಟು 2 ಇಂಟು 3 ಆ್ಯಸ್ ಇಟ್ ಈಸ್ ಹಂಗೆ ಬರ್ಕೊಂಡು 9 ಇಂಟು 2 ಇಂಟು 3. ಓಕೆ, ನೆಕ್ಸ್ಟ್ ಇದು ಪವರ್ 10⁻ಸಮಥಿಂಗ್ ಏನೇನದಲ್ಲ. ಸೊ ಅದನ್ನು ಒಂದು ಕಡೆ ಮಾಡ್ಕೊಂಡ್ವಿ ಅಂತಂದ್ರೆ ಬೇಸ್ 10 ಸೇಮ್ ಅದ. ಪವರ್ಸ್ನ ನಾವೇನು ಮಾಡೋಣ? ಆ್ಯಡ್ ಮಾಡ್ಬೋದು. ಮಲ್ಟಿಪ್ಲಿಕೇಶನ್ ಇದ್ದಾಗ ಪವರ್ಸ್ ಆ್ಯಡ್ ಆಗ್ತಾವೆ. ಸೊ 9 - 7
minus 7. 9 minus 7, 2. 2 minus 7, minus 5 into 10 raised to minus 5. ಓಕೆ, ಪವರ್ಸ್ನ ಆ್ಯಡ್ ಮಾಡಿದ್ವಿ. ಪವರ್ಸ್ನ ಆ್ಯಡ್ ಮಾಡಿದ್ವಿ ಅಂದ್ರೆ 9 minus 7 ಅದು. 9 minus 7 is 2. ಆ್ಯಡ್ ಮಾಡಿರಿ ಅಂತಂದು ಮೈನಸ್ ಮಾಡ್ಲಿಕ್ಕೆ ನೋ, ಇಲ್ಲೇನು ಮೈನಸ್ ಇದೆಲ್ಲ. ಸೊ ಪ್ಲಸ್ ಸೈನ್ ಇತ್ತು ಅಂದ್ರೆ ಆ್ಯಡ್ ಮಾಡ್ತಿದ್ವಿ. ಓಕೆ, 9 minus 7 is 2. 2 minus 7 is minus 5. ಇಲ್ಲಿ ಏನಾಗುತ್ತೆ, 30 square is 900. 30 square is 900 into 10 raised to minus 2 square. A raised to m raised to n. A raised to m into n. Minus 2 into 2. 10 raised to minus 4 ಆಗುತ್ತೆ. ಓಕೆ, ಇಲ್ಲಿ ಫರ್ದರ್ ಕ್ಯಾಲ್ಕುಲೇಷನ್ ನಿಮಗೆ ಕ್ಯಾಲ್ಕುಲೇಟರ್ ಅಲ್ಲೋ ಇತ್ತಂದ್ರೆ ನೀವು ಡೈರೆಕ್ಟಾಗಿ ಕ್ಯಾಲ್ಕುಲೇಟರಿಂದ ಮಾಡಿರಿ. ಇಲ್ಲ ಕಾಂಪಿಟೇಟಿವ್ ಎಕ್ಸಾಮ್ನಾಗ ಕ್ಯಾಲ್ಕುಲೇಟರ್ ಅಲ್ಲೋ ಇಲ್ಲ ಅಂದ್ರೆ ನಾವು ಎನಿವೇ ಕ್ಯಾಲ್ಕುಲೇಷನ್ ಮಾಡಲೇಬೇಕು. ಸೊ ಹೆಂಗೆ ಮಾಡೋದು, 9 1s ಇದು 900 ಆಗುತ್ತೆ. ನೆಕ್ಸ್ಟ್ 2 into 3 is 6. ಇದು 100, ಇದು 10 raised to minus 4, ಇದು 10 raised to minus 5. ಡಿವೈಡೆಡ್ ಬೈ ಅಂತಂದ್ರೆ ಮೈನಸ್ ಆಗುತ್ತೆ. ಸೊ 10 raised to minus 5 ಮೈನಸ್ ಆಫ್ minus 4. 100 ಹೆಂಗೆ ಬರಿಬೋದು, 10 raised to 2 ಅಂತ ಬರಿಬೋದು. 10 raised to 2 ಮೇಲೆ ಹೋದಂದ್ರೆ ಮೈನಸ್ 10 raised to 2 ಮೈನಸ್ ಮಾಡ್ತೀರಿ. ಸೊ 6 into 10 raised to 5 plus 4 is 1 minus 1 minus 1 minus 2 is minus 3. ಓಕೆ, ಸೊ minus 4 ಮೇಲೆ ಬಂತಂದ್ರೆ ಪ್ಲಸ್ 4 ಆಗುತ್ತೆ. ಇದು ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ. ಸೊ minus 5 plus 4 ಎರಡು ಸೇರಿದ್ರೆ minus 1 minus 1 minus 2 is minus 3. 6 into 10 raised to minus 3 Newton. Okay, so this is our force between two given charges. Okay, ಸೊ ಏನು ಮಾಡ್ಬೇಕು ನಾವಿಲ್ಲಿ, ಫಸ್ಟ್ ಕ್ವಶನ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿವಿ ಅಂತ ಅನ್ನೋದಕ್ಕೆ ಒಂದು ಸಣ್ಣ ಡೈಗ್ರಾಮ್ನ ಮಾಡ್ತೀವಿ. ಸೊ ಆ ಸಣ್ಣ ಡೈಗ್ರಾಮಿಂದ ನಮಗೇನು ಗೊತ್ತಾಗುತ್ತೆ, ಕ್ವಶನ್ ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ ನಾವು ಬರೆದಿರ್ತೀವಲ್ಲ ಅವ್ರಿಗೆ ಗೊತ್ತಾಗುತ್ತೆ. ಸೊ ಇವ್ರಿಗೆ ಕ್ವಶನ್ ಕರೆಕ್ಟಾಗಿ ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ. ನೆಕ್ಸ್ಟ್ ಫಾರ್ಮುಲಾ ಅಪ್ಲೈ ಮಾಡ್ತೀರಿ. ಯಾವ ಫಾರ್ಮುಲಾ ಅಂತಂದು ಥಿಂಕ್ ಮಾಡಿ ಆ ಫಾರ್ಮುಲಾ ಅಪ್ಲೈ ಮಾಡ್ತೀರಿ. ಅದರೊಳಗಿರುವಂಥ ಕಾನ್ಸ್ಟೆಂಟ್ ವ್ಯಾಲ್ಯೂಸ್ ಎಲ್ಲ ನಮ್ಗೆ ಗೊತ್ತಿರಬೇಕು. ಫಾರ್ಮುಲಾ ಗೊತ್ತಿರಬೇಕು, ಕಾನ್ಸ್ಟೆಂಟ್ ವ್ಯಾಲ್ಯೂ ಗೊತ್ತಿರಬೇಕು. ನೆಕ್ಸ್ಟ್ ಸಬ್ಸ್ಟಿಟ್ಯೂಟ್ ಮಾಡ್ತೀರಿ. ಸಬ್ಸ್ಟಿಟ್ಯೂಟ್ ಮಾಡಿದ ಮೇಲೆ ಲಾಸ್ಟಲ್ಲಿ ಬರೋದು ಕ್ಯಾಲ್ಕುಲೇಷನ್ ಪಾರ್ಟ್. ಸೊ ನಾವು ಕ್ವಶನ್ ಸ್ಟಾರ್ಟ್ ಆದ್ಕೊಂಡು ನಾವು ಇಲ್ಲಿಗೆ ಬಂದುಬಿಡ್ತೀವಿ. ಕ್ವಶನ್ ಇನ್ನೂ ಓದಿರಂಗಿಲ್ಲ, ಏನೇನು ಕೊಟ್ಟಾರ ಅಂತಂದು ಬರ್ಕೊಂಡ್ಬಿಡೋದು. Q1 Q2 ಎಲ್ಲ ಬರ್ಕೊಂಡ್ಬಿಡೋದು. ಬರ್ಕೊಂಡು ಒಮ್ಮೆ ಡೈರೆಕ್ಟಾಗಿ ನಾವು ಕ್ಯಾಲ್ಕುಲೇಷನ್ ಬಂದ್ವಿ ಅಂತಂದ್ರೆ ನಮಗೆ ಇಲ್ಲಿ ಮಿಸ್ಟೇಕ್ ಆಗೋ ಚಾನ್ಸಸ್ ಭಾಳ ಇರ್ತಾವೆ. ಸೊ ಇಲ್ಲಿ ಏನು ಮಿಸ್ಟೇಕ್ ಮಾಡ್ಬೋದು, ನಾವು ಇಲ್ಲಿ ಯೂನಿಟ್ಸ್ನ ಮಿಸ್ ಮಾಡ್ಬೋದು. ಯೂನಿಟ್ಸ್ನ ಕನ್ವರ್ಟ್ ಮಾಡೋದನ್ನು ಮಿಸ್ ಮಾಡ್ಕೋಬೋದು. ನೆಕ್ಸ್ಟ್ ಕಾನ್ಸ್ಟೆಂಟ್ ವ್ಯಾಲ್ಯೂನ ನಾವು ನೆನಪಿಲ್ಲದೆ ಇರ್ಬೋದು ನಮಗೆ. ಸೊ ಇದನ್ನು ಮಿಸ್ ಆಯ್ತು ಅಂತಂದ್ರೆ ಫುಲ್ ಕ್ಯಾಲ್ಕುಲೇಷನ್ ಮಿಸ್ ಆಗುತ್ತೆ. ಓಕೆ, ಸೊ ಫಸ್ಟ್ ಕ್ವಶನದ ಆನ್ಸರ್ F is equals to 6 into 10 raised to minus 3 Newton. ಎಸ್, ಸೊ ವಿಲ್ ಗೋ ಟು ದ ನೆಕ್ಸ್ಟ್ ಕ್ವಶನ್. ಸೊ ಸೆಕೆಂಡ್ ಕ್ವಶನ್ ನನಗೆ ಏನು ಕೇಳಿಕತ್ತಾರ, ದ ಎಲೆಕ್ಟ್ರೋಸ್ಟ್ಯಾಟಿಕ್ ಫೋರ್ಸ್ ಆನ್ ಅ ಸ್ಮಾಲ್ ಸ್ಪಿಯರ್ ಆಫ್ ಅ ಚಾರ್ಜ್ 0.4 microcoulomb due to another small sphere of charge minus 0.8 microcoulomb in air is 0.2 Newton. First question, what is the distance between the two spheres? Second, what is the force on the second sphere due to the first? So ಇಲ್ಲಿ ಒಂದು ಸ್ಟೇಟ್ಮೆಂಟ್ಸ್ ಕೊಟ್ಟಿದ್ದಾರೆ. ಅದಾದ್ಮೇಲೆ ಎ ಮತ್ತು ಬಿ ಅಂತ ಎರಡು ಕ್ವಶನ್ಸ್ ಕೇಳಿದಾರೆ. ಎ ಕ್ವಶನ್ ಆಗಿ ಏನು ಕೇಳ್ಯಾರ ಅಂತಂದ್ರೆ, ವಾಟ್ ಈಸ್ ದ ಡಿಸ್ಟೆನ್ಸ್ ಬಿಟ್ವೀನ್ ದ ಟೂ ಸ್ಪಿಯರ್ಸ್? ಡಿಸ್ಟೆನ್ಸ್ ಕಂಡು ಹಿಡಬೇಕು ಎರಡು ಸ್ಪಿಯರ್ ನಡುವಿಂದು. ಮತ್ತು ಬಿ ಇದ್ರೊಳಗೆ ಏನು ಕೇಳ್ಯಾರ, ವಾಟ್ ಈಸ್ ದ ಫೋರ್ಸ್ ಆನ್ ದ ಸೆಕೆಂಡ್ ಸ್ಪಿಯರ್ ಡ್ಯೂ ಟು ದ ಫಸ್ಟ್ ಅಂತ ಕೇಳ್ಯಾರ. ಓಕೆ, ಫಸ್ಟ್ ಕ್ವಶನ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ ಸ್ಟೇಟ್ಮೆಂಟ್ ಒಳಗೆ ಏನಿರುತ್ತೆ, ದ ಎಲೆಕ್ಟ್ರೋಸ್ಟ್ಯಾಟಿಕ್ ಫೋರ್ಸ್ ಆನ್ ಅ ಸ್ಮಾಲ್ ಸ್ಪಿಯರ್ ಆಫ್ ಚಾರ್ಜ್ 0.4 microcoulomb. ಓಕೆ, ಎರಡು ಸ್ಪಿಯರ್ ಆಫ್ ಚಾರ್ಜಸ್ ಇದಾವಂತ. ಸೊ ಸೇಮ್ ನೀವು ಲಾಸ್ಟ್ ಕ್ವಶನ್ ಫಸ್ಟ್ ಕ್ವಶನ್ ಹೆಂಗಿತ್ತು ಹಂಗೆ ಎರಡು ಸ್ಪಿಯರ್ ಇದಾವೆ. ಸೊ ಎರಡು ಸ್ಪಿಯರ್ದೊಳಗೆ ಚಾರ್ಜ್ ಏನು ಕೊಟ್ಟಿದ್ರು, ಒಂದು 0.4 microcoulomb, 0.4 microcoulomb. ಆ್ಯಂಡ್ ಸೆಕೆಂಡ್ ಚಾರ್ಜ್ ಒಳಗೆ ಸೆಕೆಂಡ್ ಚಾರ್ಜ್ ಈಸ್ minus 0.8 microcoulomb, minus 0.8 microcoulomb. ಆ್ಯಂಡ್ ದ ಫೋರ್ಸ್ ಬಿಟ್ವೀನ್ ದೆಮ್, ಎರಡರ ನಡುವಿಂದ ಫೋರ್ಸ್ ಕೊಟ್ಟಿದ್ದಾರೆ. ಸೊ ಇಲ್ಲಿ ನಮ್ಗೆ ಡಿಸ್ಟೆನ್ಸ್ ಕೊಟ್ಟಿದ್ರು ಲಾಸ್ಟ್ ಪ್ರಾಬ್ಲಮ್ನೊಳಗೆ, ಬಟ್ ಇದ್ರೊಳಗೆ ಏನು ಕೊಟ್ಟಾರ, ಫೋರ್ಸ್ ಕೊಟ್ಟಾರ. ಎಷ್ಟು, 0.2 ನ್ಯೂಟನ್ಸ್. ಓಕೆ, 0.2 ನ್ಯೂಟನ್ ಅಂತ ಫೋರ್ಸ್ ಕೊಟ್ಟಿದ್ದಾರೆ. ವಾಟ್ ಈಸ್ ದ ಡಿಸ್ಟೆನ್ಸ್ ಬಿಟ್ವೀನ್ ದ ಟೂ ಸ್ಪಿಯರ್ಸ್? ಅವೆರಡರ ನಡುವಿಂದ ಡಿಸ್ಟೆನ್ಸ್ ಎಷ್ಟಿದೆ? ಓಕೆ,
ಸೊ ಡಿಸ್ಟೆನ್ಸ್ ಹೆಂಗೆ ಫೈಂಡ್ ಔಟ್ ಮಾಡಬೇಕು? ಸೇಮ್ ನಮ್ಗೆ ಫೋರ್ಸ್ ಚಾರ್ಜಸ್ ಕೊಟ್ಟಿದ್ದಾರೆ ಅಂತಂದ್ರೆ ಯಾವ ಫಾರ್ಮುಲಾ ಯೂಸ್ ಮಾಡ್ತೀರಿ? ಲಾಸ್ಟ್ ಪ್ರಾಬ್ಲಮ್ನಾಗ ಯೂಸ್ ಮಾಡಿದಾರಲ್ಲ ಕೂಲಮ್ಸ್ ಲಾ, ಸೇಮ್ ಫಾರ್ಮುಲಾ ಯೂಸ್ ಮಾಡ್ರಿ. ಎಫ್ ಈಸ್ ಈಕ್ವಲ್ಸ್ ಟು ಕೆ Q1 Q2 ಡಿವೈಡೆಡ್ ಬೈ ಆರ್ ಸ್ಕ್ವೇರ್. ಓಕೆ, ಸೊ ಆರ್ ಸ್ಕ್ವೇರ್ ಅಂದ್ರೆ ಏನು? ಡಿಸ್ಟೆನ್ಸ್ ಬಿಟ್ವೀನ್ ದೆಮ್, ಸ್ಕ್ವೇರ್ ಆಫ್ ದ ಡಿಸ್ಟೆನ್ಸ್ ಬಿಟ್ವೀನ್ ದೆಮ್. ಇವು ಎರಡರ ನಡುವಿನ ಡಿಸ್ಟೆನ್ಸ್. ಸೊ ಇದು ಗೊತ್ತಿಲ್ಲ ಈಗ ಸದ್ಯಕ್ಕೆ ನಮಗೆ. ಮತ್ತೇನು ಗೊತ್ತು? Q1 ಗೊತ್ತು, Q2 ಗೊತ್ತು. Q1 0.4, Q2 is 0.8 ಮೈಕ್ರೋಕೂಲಮ್. ಕೆ ವ್ಯಾಲ್ಯೂ ಗೊತ್ತು? ಕೆ ವ್ಯಾಲ್ಯೂ ಏನು? 9 into 10⁹. Q ವ್ಯಾಲ್ಯೂ, Q1 ವ್ಯಾಲ್ಯೂ 0.4 ಮೈಕ್ರೋಕೂಲಮ್. ಓಕೆ, Q1 ಅಂತ ತಗೊಂಡ್ರೆ 0.4 ಮೈಕ್ರೋಕೂಲಮ್. ಮೈಕ್ರೋಕೂಲಮ್ನಾಗ ಎದನ್ನು ಕನ್ವರ್ಟ್ ಮಾಡ್ಕೋಬೇಕಂತ ಹೇಳಿದ್ವಿ ನಾವು? 0.4 ಕೂಲಮ್ನ ಕನ್ವರ್ಟ್ ಮಾಡ್ಕೋರಿ. ಹೆಂಗೆ ಕೂಲಮ್ನ ಹೆಂಗೆ ಕನ್ವರ್ಟ್ ಮಾಡ್ಕೋಬೇಕು? ಮೈಕ್ರೋ ಅಂದರೆ 10⁻⁶. ಓಕೆ, 0.4 into 10⁻⁶ ಕೂಲಮ್. ನೆಕ್ಸ್ಟ್ Q2 ಏನಿದೆ? ಸೆಕೆಂಡ್ ಒನ್ -0.8 ಮೈಕ್ರೋಕೂಲಮ್ ಅಂತದ. -0.8 ಅಂದ್ರೆ -0.8 into 10⁻⁶ ಕೂಲಮ್. ಓಕೆ, ಸೊ ಒಂದು ಪ್ಲಸ್ ಚಾರ್ಜ್, ಒನ್ ಅದರ ಮೈನಸ್ ಚಾರ್ಜ್. ಅಂದ್ರೆ ಇದ್ರ ಮಿಡಲ್ ಇರೋಂಥ ಫೋರ್ಸ್ ಯಾವ ಥರ ಇರುತ್ತೆ? ನೇಚರ್ ಆಫ್ ದ ಫೋರ್ಸ್ ಅಟ್ರಾಕ್ಷನ್ ಇರುತ್ತೆ. ಒಂದು ಪ್ಲಸ್ ಒಂದು ಮೈನಸ್ ಇರುತ್ತೆ. ಅನ್ಲೈಕ್ ಟರ್ಮ್ಸ್ ಇದಾವೆ, ಅನ್ಲೈಕ್ ಸೈನ್ಸ್ ಇದಾವೆ. ಸೊ ಎರಡು ಏನಾಗುತ್ತೆ? ಅಟ್ರಾಕ್ಟ್ ಆಗ್ತಾವೆ. ಸೊ ಅಟ್ರಾಕ್ಟಿವ್ ಫೋರ್ಸ್ ಅದ ಇದ್ರೊಳಗೆ 0.2 ನ್ಯೂಟನ್ ಅಟ್ರಾಕ್ಷನ್, ಫೋರ್ಸ್ ಆಫ್ ಅಟ್ರಾಕ್ಷನ್ ಇದೆ. ಸೊ ಇದು Q1 ಈಸ್ 0.4 into 10⁻⁶. Q2 ಇಲ್ಲಿ ನೋಡ್ರಿ, ಇದು ಮೈನಸ್ ಬರ್ಕೋಬಾರ್ದು. ಇದು ಮ್ಯಾಗ್ನಿಟ್ಯೂಡ್ ಆಫ್ ದ ಮ್ಯಾಗ್ನಿಟ್ಯೂಡ್ ಆಫ್ ದ ಚಾರ್ಜ್ ಬರ್ಕೊಳ್ಬೇಕು ನಾವು. ಸೊ ಮೈನಸ್ ಬರ್ಕೋಬಾರ್ದು. ಏನಂತ ಬರೆಯೋಣ? 0.8 into 10⁻⁶. ಓಕೆ, ಸೊ ಇದನ್ನ ನೀವು ಈ ಥರನೂ ಹಾಕೋಬಹುದು. ಮ್ಯಾಗ್ನಿಟ್ಯೂಡ್ ಆಫ್ ದ ಪ್ರಾಡಕ್ಟ್ ಆಫ್ ದ ಚಾರ್ಜಸ್ ಅಂತ ಮಾಡ್ಕೋಬಹುದು ನಾವು. ಇಲ್ಲಿ ಸೈನ್ ಇದು ವ್ಯಾಲ್ಯೂ ಹಾಕಬೇಕಾದ್ರೆ ಸೈನ್ ಬರಿಬಾರ್ದು. ನೆಕ್ಸ್ಟ್ ಡಿವೈಡೆಡ್ ಬೈ ಆರ್ ಸ್ಕ್ವೇರ್. ಆರ್ ಸ್ಕ್ವೇರ್ ಗೊತ್ತಿಲ್ಲ. ಎಫ್ ಅಂದ್ರೆ 0.2 ನ್ಯೂಟನ್. ನ್ಯೂಟನ್ ಅದ್ರೊಳಗೆ ಏನು ಕನ್ವರ್ಟ್ ಮಾಡೋದು ಬೇಕಾಗಿಲ್ಲ. ನ್ಯೂಟನ್ ಒಳಗೆ ಹೆಂಗದ ಹಂಗೆ ಬರ್ಕೊರಿ. 0.2. ಈಗ ಆರ್ ಸ್ಕ್ವೇರ್ ಈ ಕಡೆ ಬರುತ್ತಾ, 0.2 ಈ ಕಡೆ ಹೋತಂದ್ರೆ ಆರ್ ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು, ಅಥವಾ ಇದ್ರೊಳಗೆ ಬರ್ಕೊಂಬಿಡೋಣ 9 into, ಇಲ್ಲ ಇದನ್ನು ಸಾಲ್ವ್ ಮಾಡಿರಿ, ನಮಗೆ ಈಸಿ ಮಾಡ್ಕೋಬೇಕಂದ್ರೆ 9 into 0.4 into 0.8 ಮಾಡ್ಕೊರಿ ಒಂದು ಕಡೆ. 10⁻⁻⁶ -6 9 ಒಳಗೆ 6 ಹೋದ್ರೆ 3 3 -6 ಅಂದ್ರೆ -3 10⁻⁻³ ಡಿವೈಡೆಡ್ ಬೈ 0.2 ಈ ಕಡೆ, ಆರ್ ಸ್ಕ್ವೇರ್ ಇಲ್ಲಿ. ಓಕೆ, ವೆರಿ ಗುಡ್. ನೆಕ್ಸ್ಟ್ ಕ್ಯಾನ್ಸಲ್ ಮಾಡ್ಲಿಕ್ಕೆ ಬರುತ್ತೆ ಯಾವುದಾದ್ರು? 1 2 ಮಾಡ್ಬೋದು. 0.9 2 18 18 8 144 144 ಅಂದರೆ ಇದು ಪಾಯಿಂಟ್ ಈ ಕಡೆ 14.4 ಆಗುತ್ತೆ. ಈ 14.4 ಬರ್ಕೋಬಾರ್ದು. ಏನಾದ್ರು ಇದನ್ನು ಈ ಕಡೆ ಇದ್ರಾಗ ಹಾಕೊಂಬಿಡೋಣ. 10⁻³ ಇದೇನಂತ -4. ಆರ್ ಸ್ಕ್ವೇರ್ ಈಸ್ ಈಕ್ವಲ್ಸ್ ಟು 144 into 10⁻⁻⁴ ಆಯ್ತು. ಓಕೆ, ಸೊ ಇದು ಕ್ಯಾಲ್ಕುಲೇಷನ್ ಪಾರ್ಟ್ ಗೊತ್ತಾಗಿಲ್ಲ ಅಂತಂದ್ರೆ ಇನ್ನೊಂದ್ಸರಿ ನೋಡ್ರಿ, ರಿಪೀಟ್ ಮಾಡ್ಕೊಂಡು ನೋಡ್ರಿ, ಅವಾಗ ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಆಗುತ್ತೆ. 0.2 ಕ್ಯಾನ್ಸಲ್ ಮಾಡಿದ್ರಿ. 2 into 0.2 is 0.4. ಸೊ 2 ಅಂತ ಬರ್ಕೊಂಡ್ರಿ. ನೆಕ್ಸ್ಟ್ 9 2 18 18 8 144 ಪಾಯಿಂಟ್ ಅದ ಇಲ್ಲಂದ್ರೆ 14.4 ಆಗುತ್ತೆ. ನೆಕ್ಸ್ಟ್ ಈ ಪಾಯಿಂಟ್ನ ಇಲ್ಲಿ ಶಿಫ್ಟ್ ಮಾಡಿದೆ ಅಂದರೆ 10⁻³ ಇದು 10⁻⁴ ಆಯಿತು. ಸೊ ನಾವು ಇದು ಸ್ಕ್ವೇರ್ ಬೇಡ, ನಮಗೇನು ಬೇಕು? ಡಿಸ್ಟೆನ್ಸ್ ಬೇಕಂದ್ರೆ ಸ್ಕ್ವೇರ್ ರೂಟ್ ಈ ಕಡೆ ಹಾಕ್ಬೋದು. 144 into 10⁻⁴ ಅಂಡರ್ ರೂಟ್ ನೀವು ಸಾಲ್ವ್ ಮಾಡಿದ್ರೆ ಅಂದರೆ 144 ಯಾವುದು ಸ್ಕ್ವೇರ್? 12 into 10⁻². 12 into 10⁻². ಇದನ್ನು ಹೆಂಗೆ ಬರೀಬೋದು ನಾವು? ಮೀಟರ್, ಹೌದಲ್ಲ, ಯೂನಿಟ್. ಸೊ ಡಿಸ್ಟೆನ್ಸ್ ಬಿಟ್ವೀನ್ ದಮ್ ಈಸ್ 12 into 10⁻² ಮೀಟರ್ ಅಂತ ಕೊಟ್ಟಿದ್ದಾರೆ. ಕಂಡುಹಿಡಿದು ಕೊಟ್ಟಿಲ್ಲ. ಸೊ ಕೊಟ್ಟಿದ್ದು ಬಿಟ್ಟು ಇಟ್ಕೊಂಡು ನಾವು ಕಂಡುಹಿಡಿದು. ನೆಕ್ಸ್ಟ್ ಓಕೆ, ಪಾರ್ಟ್ ಬಿ ಕ್ವಶನ್ನಾಗ ಏನು ಕೇಳಾರ? ವಾಟ್ ಈಸ್ ದ ಫೋರ್ಸ್ ಆನ್ ದ ಸೆಕೆಂಡ್ ಸ್ಪಿಯರ್ ಡ್ಯೂ ಟು ದ ಫಸ್ಟ್ ಅಂತ ಕೇಳಾರ. ವಾಟ್ ಈಸ್ ದ ಫೋರ್ಸ್ ಆನ್ ದ ಸೆಕೆಂಡ್ ಸ್ಪಿಯರ್ ಡ್ಯೂ ಟು ದ ಫಸ್ಟ್? ಯಾವ್ದಾರ ಒಂದು ಫಸ್ಟ್ ಅನ್ಕೋರಿ, ಇದು ಫಸ್ಟ್ ಅನ್ಕೋರಿ, ಸೆಕೆಂಡ್ ಅನ್ಕೋರಿ. ವಾಟ್ ಈಸ್ ದ ಫೋರ್ಸ್ ಆನ್ ದ ಸೆಕೆಂಡ್ ಸ್ಪಿಯರ್ ಡ್ಯೂ ಟು ದ ಫಸ್ಟ್?
ಇದರಿಂದ ಇದರ ಮೇಲೆ ಎಷ್ಟು ಫೋರ್ಸ್ ಬರುತ್ತೆ, ಇದರಿಂದ ಇದಕ್ಕೆ ಎಷ್ಟು ಫೋರ್ಸ್ ಬರುತ್ತೆ. ಓಕೆ, ಸೊ ಸೆಕೆಂಡ್ ಸ್ಪಿಯರ್ ಮೇಲೆ ಫಸ್ಟ್ ಸ್ಪಿಯರ್ದು ಆರ್ ಫಸ್ಟ್ ಸ್ಪಿಯರ್ ಮೇಲೆ ಸೆಕೆಂಡ್ ಸ್ಪಿಯರ್ದು ಫೋರ್ಸ್ ಆಲ್ವೇಸ್ ಸೇಮ್ ಇರ್ತದೆ. ಇದು ಟೋಟಲ್ ಫೋರ್ಸ್ ಏನಿರುತ್ತಲ್ಲ, ಇದ್ರ ನಡುವಿನ ಫೋರ್ಸ್ ಎರಡು, ಇದ್ರ ಮೇಲೆ ಇದು ಅಷ್ಟು ಫೋರ್ಸ್ ಆಗುತ್ತೆ, ಇದ್ರ ಮೇಲೆ ಇದು ಅಷ್ಟು ಫೋರ್ಸ್ ಆಗುತ್ತೆ. ಬಟ್ ಏನ್ ಚೇಂಜ್ ಆಗುತ್ತೆ, ಓನ್ಲಿ ದ ಡೈರೆಕ್ಷನ್. ಇದು ಈ ಕಡೆ ಪುಲ್ ಮಾಡ್ಕೊಂಡ್ರೆ ಇದು ಈ ಕಡೆ ಪುಲ್ ಮಾಡ್ಕೋತದೆ. ಓಕೆ, ಸೊ ಅಟ್ರಾಕ್ಷನ್ ಫೋರ್ಸ್ ಅಲ್ಲ, ಓನ್ಲಿ ಡೈರೆಕ್ಷನ್ ಚೇಂಜ್ ಆಗುತ್ತೆ, ಬಟ್ ದ ಮ್ಯಾಗ್ನಿಟ್ಯೂಡ್ ಆಫ್ ದ ಫೋರ್ಸ್ ರಿಮೇನ್ಸ್ ಸೇಮ್. ಓಕೆ, ಸೊ ವಿಲ್ ಮೂವ್ ಟು ದ ನೆಕ್ಸ್ಟ್ ಕ್ವಶನ್, ಥರ್ಡ್ ಕ್ವಶನ್. ಓಕೆ, ಥರ್ಡ್ ಕ್ವಶನ್ ಏನು ಹೇಳ್ತಾರ, ಚೆಕ್ ದ ರೇಷೋ ಕೆ ಇ ಸ್ಕ್ವೇರ್ ಡಿವೈಡೆಡ್ ಬೈ ಜಿ ಎಮ್ ಇ ಎಮ್ ಪಿ ಈಸ್ ಡೈಮೆನ್ಷನ್ಲೆಸ್. ಓಕೆ, ಹಿಂಗೆ ಹೇಳಿದ್ರೆ ಅರ್ಥ ಆಗಿಲ್ಲ, ಬರೆದು ಬಿಡೋಣ ಒಂದ್ಸರಿ. ಕೆ ಇ ಸ್ಕ್ವೇರ್ ಬೈ ಜಿ ಎಮ್ ಇ ಎಮ್ ಪಿ. ಓಕೆ, ಏನು ಹಂಗಂದ್ರೆ ಓಕೆ ಆಮೇಲೆ ನೋಡೋಣ. ಸೊ ಚೆಕ್ ದ ರೇಷೋ, this ratio is dimensionless. Look up a table of physical constant and determine the value of this ratio. What does the ratio signify ಅಂತ ಹೇಳ್ತಾರೆ. ಓಕೆ, ಈ ರೇಷೋ ಏನು ಸಿಗ್ನಿಫೈ ಮಾಡುತ್ತೆ ಮತ್ತು ಇದರದ್ದು ಡೈಮೆನ್ಷನ್ಸ್ ಏನು ಆ್ಯಂಡ್ ಫಿಸಿಕಲ್ ಕಾನ್ಸ್ಟೆಂಟ್ಸ್. ಸೊ ಇದರಲ್ಲಿರುವಂಥ ಫಿಸಿಕಲ್ ಕಾನ್ಸ್ಟೆಂಟ್ಸನ್ನು ಯಾವ್ಯಾವು ಹೇಳ್ರಿ ಅಂತ ಹೇಳ್ತಾರೆ ಆ್ಯಂಡ್ ಅದರ ವ್ಯಾಲ್ಯೂಸ್. ಓಕೆ, ಫೈನ್. ಈ ರೇಷೋ ಎಲ್ಲಿಂದ ಬಂತು? ಈಗ ಈ ರೇಷೋ ಎಲ್ಲಿಂದ ಬಂತು? ಕೆ ಇ ಸ್ಕ್ವೇರ್ ಡಿವೈಡೆಡ್ ಬೈ ಜಿ ಎಮ್ ಇ ಎಮ್ ಪಿ. ಇದ್ರೊಳಗೆ ನಮಗೆ ಕೆ ಗೊತ್ತು, ಯಾವುದು ಫೋರ್ಸ್ ಕಾಲಮ್ಸ್ ಲಾದೊಳಗಿರೋಂಥ ಕಾನ್ಸ್ಟೆಂಟ್. ಓಕೆ, ನೆಕ್ಸ್ಟ್ ಇ ಅಂದ್ರೆ, ಇ ಅಂತಂದ್ರೆ ಏನು? ಚಾರ್ಜ್. ಓಕೆ, ಚಾರ್ಜ್ ಆಫ್ ಅನ್ ಎಲೆಕ್ಟ್ರಾನ್ ಆರ್ ಅ ಪ್ರೋಟಾನ್ ಚಾರ್ಜ್, ಇ ಅಂತಲೇ ಹೇಳ್ತೀವಿ ನಾವು. ಜಿ ಅಂತಂದ್ರೆ, ಜಿ ಈಸ್ ಅ ಗ್ರಾವಿಟೇಷನಲ್ ಕಾನ್ಸ್ಟೆಂಟ್. me mass of an electron and mp mass of a proton. ಈ ಈಕ್ವೇಶನ್ ನಮಗೆ ಎಲ್ಲಿಂದ ಸಿಕ್ತಂದ್ರೆ ನಮ್ಮ ಎಕ್ಸಾಂಪಲ್ ಟೆಕ್ಸ್ಟ್ ಬುಕ್ ಒಳಗಿರೋಂಥ ಎಕ್ಸಾಂಪಲ್ ಒಳಗೆ ಒಂದು ಎಕ್ಸಾಂಪಲ್ ನಾಗ ಏನು ಹೇಳ್ಯಾರ, ಕಂಪೇರ್ ಮಾಡ್ಬೇಕಂತ. ಓಕೆ, ಏನು ಕಂಪೇರ್ ಮಾಡಿದ್ರಿ, ಯಾವ್ದಾದ್ರು ಕಂಪೇರ್ ಮಾಡಿದ್ರಿ? ಎಲೆಕ್ಟ್ರೋಸ್ಟ್ಯಾಟಿಕ್ ಫೋರ್ಸ್ ಆ್ಯಂಡ್ ಗ್ರಾವಿಟೇಷನಲ್ ಫೋರ್ಸ್ ಡ್ಯೂ ಟು ಗ್ರಾವಿಟಿ ಆ್ಯಂಡ್ ಫೋರ್ಸ್ ಡ್ಯೂ ಟು ದ ಚಾರ್ಜ್ ಆಫ್ ಎಲೆಕ್ಟ್ರಾನ್ಸ್. ಎರಡು ಎಲೆಕ್ಟ್ರಾನ್, ಒಂದು ಎಲೆಕ್ಟ್ರಾನ್ ಒಂದು ಪ್ರೋಟಾನ್ ತಗೋರಿ, ಅವೆರಡರ ನಡುವಿಂದ ಫೋರ್ಸ್ ಆಫ್ ಎಲೆಕ್ಟ್ರಿಕ್ ಫೋರ್ಸ್ ಕ್ಯಾಲ್ಕುಲೇಟ್ ಮಾಡ್ರಿ. ಆ್ಯಂಡ್ ಒಂದು ಎಲೆಕ್ಟ್ರಾನ್ ಮತ್ತು ಪ್ರೋಟಾನದ ಮಾಸ್ ನಡುವಿಂದ ಉಂಟಾಗುವಂಥ ಸೊ ಮಾಸ್ ನಡುವಿಂದ ಏನು ಉಂಟಾಗುತ್ತೆ ನಮಗೆ? ಅಟ್ರಾಕ್ಷನ್ ಫೋರ್ಸ್, ಗ್ರಾವಿಟೇಷನಲ್ ಫೋರ್ಸ್. ಸೊ ಆ ಎರಡು ಗ್ರಾವಿಟೇಷನ್ ಫೋರ್ಸು ಮತ್ತು ಇದನ್ನು ಎಲೆಕ್ಟ್ರೋಸ್ಟ್ಯಾಟಿಕ್ ಫೋರ್ಸನ್ನು ಕಂಪೇರ್ ಮಾಡ್ರಿ ಅಂತ ಹೇಳಿದಾಗ ನಮಗೆ ಈ ಕ್ವೆಶನ್ ಬಂದಿತ್ತು. ಓಕೆ, ಸೊ ವಾಪಸ್ ಇನ್ನೊಂದ್ಸಲ ನೋಡೋಣ ಅದನ್ನು. ಸೊ ಫಾರ್ ಅವರ್ ಬೆಟರ್ ಅಂಡರ್ಸ್ಟ್ಯಾಂಡಿಂಗ್ ಏನು ಮಾಡಿದ್ವಿ ಅಂತಂದು. ಓಕೆ, ಸೊ ಎಫ್ ಇ ಫೋರ್ಸ್ ಡ್ಯೂ ಟು ಎಲೆಕ್ಟ್ರೋಸ್ಟ್ಯಾಟಿಕ್ ಚಾರ್ಜಸ್, ಎಫ್ ಈಸ್ ಈಕ್ವಲ್ಸ್ ಟು ಕೆ Q1 Q2 ಡಿವೈಡೆಡ್ ಬೈ ಆರ್ ಸ್ಕ್ವೇರ್. ಹೌದಾ? ಚಾರ್ಜ್ 1 ಚಾರ್ಜ್ 2 ಯಾವ್ದಾರು ಅನ್ಕೋರಿ, ಇಲ್ಲ ಅನ್ಕೊಳ್ಳೋಣ. ಎರಡು ಚಾರ್ಜ್ ಇರ್ತಾವೆ, ಒಂದು Q1 ಇನ್ನೊಂದು Q2, ನಡುವೆ ಆರ್ ಸ್ಕ್ವೇರ್ ಡಿಸ್ಟೆನ್ಸ್ ಇದೆ. ಸೊ ಇದ್ರ ನಡುವಿನ ಫೋರ್ಸ್ ಎಷ್ಟು? ಎಫ್ ಇ ಈಸ್ ಈಕ್ವಲ್ಸ್ ಟು ಕೆ Q1 Q2 ಡಿವೈಡೆಡ್ ಬೈ ಆರ್ ಸ್ಕ್ವೇರ್. ಇದು ಕಾಲಮ್ಸ್ ಲಾ ಇಂದ ತಗೊಂಡ್ವಿ. ನೆಕ್ಸ್ಟ್ ಏನು ಮಾಡಿದ್ವಿ? ಫೋರ್ಸ್ ಡ್ಯೂ ಟು ಗ್ರಾವಿಟೇಷನಲ್ ಫೋರ್ಸ್. ಸೊ ಗ್ರಾವಿಟೇಷನಲ್ ಫೋರ್ಸ್ದು ಸೇಮ್ ಇದೇ ಫಾರ್ಮುಲಾನಲ್ಲ. ಗ್ರಾವಿಟೇಷನ್ ಫೋರ್ಸ್ ನ್ಯೂಟನ್ ಏನದು ಜಿ, ಇಲ್ಲಿ ಕಾನ್ಸ್ಟೆಂಟ್ ಕೆ ಐತೆ, ಇಲ್ಲಿ ಕಾನ್ಸ್ಟೆಂಟ್ ಜಿ ಬರ್ತದೆ. ಗ್ರಾವಿಟೇಷನಲ್ ಕಾನ್ಸ್ಟೆಂಟ್, ಮಾಸ್ ಆಫ್ ಎಲೆಕ್ಟ್ರಾನ್ ಆ್ಯಂಡ್ ಮಾಸ್ ಆಫ್ proton, the product of masses directly proportional to the product of masses and inversely proportional to the square of the distance between them. ಇದನ್ನು ಲಾ ಆಫ್ ಗ್ರಾವಿಟೇಷನ್, ಇದು ಕೂಲಮ್ಸ್ ಲಾ. ಓಕೆ, ಎರಡು ನೋಡ್ಲಿಕ್ಕೆ ಸೇಮ್ ಅದಲ್ಲ, ಇದನ್ನು ಕಂಪೇರ್ ಮಾಡ್ರಿ ಅಂತಾರೆ. ಕಂಪೇರ್ ಮಾಡಿದಾಗ ಏನು ಮಾಡಿದ್ವಿ ನಾವು? ಡಿವೈಡೆಡ್ ಬೈ ಮಾಡಿದ್ರಿ. ಡಿವೈಡೆಡ್ ಬೈ ಮಾಡ್ತೀವಿ ಅಂತಂದ್ರೆ Q1 Q2 ಅಂದ್ರೆ ಏನು ತೊಗೊಂಡಿದ್ವಿ ನಾವು? ಎಲೆಕ್ಟ್ರಾನ್ ತೊಗೊಂಡಿದ್ವಿ. ಒಂದು ಎಲೆಕ್ಟ್ರಾನ್ ಒಂದು ಪ್ರೋಟಾನ್. ಓಕೆ, ಸೊ ಒಂದು ಎಲೆಕ್ಟ್ರಾನ್ ಪ್ರೋಟಾನ್, ಅಥವಾ ಇದನ್ನು ಹೆಂಗೆ ಬರೋಣ? ಇ ಮೈನಸ್ ಇ ಪ್ಲಸ್. ಚಾರ್ಜ್ ಸೇಮ್ ಇರುತ್ತಲ್ಲ, ಪ್ರೋಟಾನ್ದು ಮತ್ತು ಎಲೆಕ್ಟ್ರಾನ್ ಚಾರ್ಜ್ ಸೇಮ್ ಇರುತ್ತೆ. ಸೊ ನಾವು ಪ್ರೋಟಾನ್ ರಿಪ್ರೆಸೆಂಟ್ ಮಾಡ್ಬೇಕಂದ್ರೆ ಇ ಪ್ಲಸ್ ಅಂತ ರಿಪ್ರೆಸೆಂಟ್ ಮಾಡ್ಬೋದು. ಇ ಮೈನಸ್ ಅಂದರೆ ಎಲೆಕ್ಟ್ರಾನ್. ಸೊ ಒಂದು ಎಲೆಕ್ಟ್ರಾನು ಒಂದು ಪ್ರೋಟಾನ್. ಸೊ ಇ ಇಂಟು ಇ ಅಂದರೆ ಏನಾಗುತ್ತಿದೆ? ಇ ಸ್ಕ್ವೇರ್ ಕೆ ಇ ಸ್ಕ್ವೇರ್ ಡಿವೈಡೆಡ್ ಬೈ ಆರ್ ಸ್ಕ್ವೇರ್ ಹೋಲ್ ಡಿವೈಡೆಡ್ ಬೈ ಜಿ ಇಂಟು ಎಮ್ ಇ ಎಮ್ ಪಿ ಡಿವೈಡೆಡ್ ಬೈ ಆರ್ ಸ್ಕ್ವೇರ್. ಓಕೆನಾ?
ಸೊ ಇಲ್ಲಿ ಆರ್ ಸ್ಕ್ವೇರ್ ಕ್ಯಾನ್ಸಲ್ ಆಯ್ತು. ಏನು ಉಳಿತು ನಮ್ಗೆ ಇಲ್ಲಿ ಇಕ್ವೇಶನ್? ಕೆ ಇ ಸ್ಕ್ವೇರ್ ಡಿವೈಡೆಡ್ ಬೈ ಜಿ ಎಮ್ ಇ ಎಮ್ ಪಿ. ಈ ಇಕ್ವೇಶನ್ ನಮಗೆ ಇಲ್ಲಿ ಡೈರೆಕ್ಟ್ ಕ್ವಶನ್ ಕೊಟ್ಟಾರ. ಇದ್ರದ್ದು ಡೈಮೆನ್ಷನ್ಸ್ ಫೈಂಡ್ ಔಟ್ ಮಾಡ್ರಿ, ಯೂನಿಟ್ಸ್ ಫೈಂಡ್ ಔಟ್ ಮಾಡ್ರಿ, ಮತ್ತು ಕಾನ್ಸ್ಟಂಟ್ ಯಾವತ್ತು ಆ ಕಾನ್ಸ್ಟಂಟ್ ಏನಂತ ಡಿಫೈನ್ ಮಾಡಿ ಅದ್ರ ವ್ಯಾಲ್ಯೂಸ್ ಬರೀರಿ ಅಂತ ಹೇಳಾರ. ಓಕೆ, ಸೊ ಈಗ ಫಸ್ಟ್ ಏನು ಮಾಡೋಣ, ಯೂನಿಟ್ಸ್ ಬಗ್ಗೆ ನೋಡ್ಕೊಳಂತ. ಯೂನಿಟ್ಸ್ ಈಗ ನಮಗೆ ಕೆ ಇ ಜಿ ಎಮ್ ಇ ಎಮ್ ಪಿ ಗೊತ್ತು. ಓಕೆನಾ? ಇದ್ರೊಳಗೆ ಕೆ ಯೂನಿಟ್ ಗೊತ್ತಿಲ್ಲ ನಂಗೆ, ಕೆದು ಯೂನಿಟ್ ಗೊತ್ತಿಲ್ಲ, ನೆನಪಾರಿ ಬಿಟ್ಟಿವಿ. ಹೆಂಗೆ ನಾವು ಫೈಂಡ್ ಔಟ್ ಮಾಡಬೇಕು? ಈ ಗೊತ್ತು. ಇದಂದ್ರೆ ಏನು? ಈ ಅಂದ್ರೆ ಎಲೆಕ್ಟ್ರಿಕ್ ಚಾರ್ಜ್ದ ಯೂನಿಟ್ ಕೂಲಮ್. ಹೌದಾ? ಕೂಲಮ್ ಗೊತ್ತಾ? ಎಮ್ ಇ ಎಮ್ ಪಿ ಗೊತ್ತು. ಎಮ್ ಇ ಎಮ್ ಪಿ ಅಂದ್ರೆ ಮಾಸ್ ಆಫ್ ಎನ್ ಎಲೆಕ್ಟ್ರಾನ್, ಮಾಸ್ ಆಫ್ ಎ ಪ್ರೋಟಾನ್. ಮಾಸದ ಯೂನಿಟ್ ಏನು? ಕೆ ಜಿ. ಇದಷ್ಟ ಗೊತ್ತು ನಂಗೆ. ಈಗ ಇವು ಗೊತ್ತಿಲ್ಲ. ಹೌದಾ? ಸೊ ಇದು ಗೊತ್ತಿಲ್ಲ ಅಂತಂದ ಹೆಂಗಾರೆ ಕೆದು ಯೂನಿಟ್ ಹೆಂಗೆ ಫೈಂಡ್ ಔಟ್ ಮಾಡ್ಬೇಕು ನಾನು? ಕೆದು ಯೂನಿಟ್ ನಮ್ಗೆ ಫೈಂಡ್ ಔಟ್ ಮಾಡ್ಬೇಕಂದ್ರೆ ಅಗೇನ್ ವಾಪಸ್ ನಾವು ಯಾವುದು ಫೋರ್ಸ್ ಕೂಲಮ್ಸ್ ಲಾ ಹೋಗೋಣ. ಫೋರ್ಸ್ ಇಸ್ ಈಕ್ವಲ್ಸ್ ಟು ಕೆ ಇಂಟು Q1 Q2 ಡಿವೈಡೆಡ್ ಬೈ ಆರ್ ಸ್ಕ್ವೇರ್. ವಾಪಸ್ ಇದು ಇಕ್ವೇಷನ್ಗೆ ಬರೋಣ ಅಂತ. ಇಲ್ಲಿ ಇಕ್ವೇಷನಿಗೆ ಬಂದ್ವಿ ಅಂತಂದ್ರೆ ಇದ್ರದ್ದು ಯೂನಿಟ್ಸ್ ಬರ್ಕೊಂಬಿಡ್ರಿ. ಕೆದು ಯೂನಿಟ್ಸ್ ಗೊತ್ತಿಲ್ಲಲ್ಲ, ಇದ್ರದ್ದು ಯೂನಿಟ್ ಏನು? ಫೋರ್ಸದ್ದು ನ್ಯೂಟನ್. ಫೋರ್ಸದ್ದು ಯೂನಿಟ್ ನ್ಯೂಟನ್ ಅಂತ ಗೊತ್ತು. Q1 Q2 ಏನು? ಕೂಲಮ್ ಇಂಟು ಕೂಲಮ್ ಸ್ಕ್ವೇರ್ ಡಿವೈಡೆಡ್ ಬೈ ಆರ್ ಸ್ಕ್ವೇರ್ ಅಂತಂದ್ರೆ ಆರ್ ಅಂದ್ರೆ ಡಿಸ್ಟೆನ್ಸ್ ಬಿಟ್ವೀನ್ ದಮ್, ಮೀಟರ್ ಸ್ಕ್ವೇರ್. ಓಕೆ, ಸೊ ಈಗ ಕೆ ಗೊತ್ತಿಲ್ಲ, ಕೆ ಎಷ್ಟೇ ಇಟ್ಕೋರಿ, ಉಳಿದಿದ್ದೆಲ್ಲ ಈ ಕಡೆ ಕಳಿಸ್ರಿ. ಈ ಕಡೆ ಏನದ? ನ್ಯೂಟನ್. ಇದು ಎಮ್ ಸ್ಕ್ವೇರ್ ಮೀಟರ್ ಸ್ಕ್ವೇರ್, ನ್ಯೂಟನ್ ಮೀಟರ್ ಸ್ಕ್ವೇರ್. ಕೂಲಮ್ ಸ್ಕ್ವೇರ್ ಕೆಳಗೆ ಬರ್ತದೆ. ಕೆಳಗೆ ಬಂದ್ರೆ ಪರ್ ಕೂಲಮ್ ಸ್ಕ್ವೇರ್ ಅಂತ ಓದ್ತೀವಿ ನಾವು. ಪರ್ ಕೂಲಮ್ ಸ್ಕ್ವೇರ್ ಆರ್ -C⁻² ಅಂತ ಬರೀಬೋದು ನಾವು. ಓಕೆ, ಸೊ ಅದು ಓದ್ಬೇಕಾದ್ರೆ ಹೆಂಗೆ? ನ್ಯೂಟನ್ ಮೀಟರ್ ಸ್ಕ್ವೇರ್ ಪರ್ ಕೂಲಮ್ ಸ್ಕ್ವೇರ್ ಅಂತ ಓದ್ತೀರಿ. ಸೊ ವಿದೌಟ್ ನಮಗೆ ಗೊತ್ತಿಲ್ಲ, ನೆನಪಿಲ್ಲ ಅಂತಂದ್ರೂ ನಾವು ಡೈರೆಕ್ಟಾಗಿ ಈ ಇಕ್ವೇಷನಿಂದ ಕೆದು ಯೂನಿಟನ್ನ ಡಿರೈವ್ ಮಾಡ್ಕೋಬೋದು. ಸೊ ಕೆ ಇಸ್ ಈಕ್ವಲ್ಸ್ ಟು ನ್ಯೂಟನ್ ಮೀಟರ್ ಸ್ಕ್ವೇರ್ ಪರ್ ಕೂಲಮ್ ಸ್ಕ್ವೇರ್. ಅದೇ ಥರ ನಾವು ಜಿದು ಫೈಂಡ್ ಔಟ್ ಮಾಡ್ಕೊಳ್ಳೋಣ. ಎಫ್ ಇಸ್ ಈಕ್ವಲ್ಸ್ ಟು ಜಿ m1 m2 ಡಿವೈಡೆಡ್ ಬೈ ಆರ್ ಸ್ಕ್ವೇರ್. ಸೊ ಮಾಸ್ ಇಂಟು ಮಾಸ್ kg ಸ್ಕ್ವೇರ್ ಡಿವೈಡೆಡ್ ಬೈ ಆರ್ ಸ್ಕ್ವೇರ್ ಅಂದರೆ ಮೀಟರ್ ಸ್ಕ್ವೇರ್, ಎಫ್ ನ್ಯೂಟನ್. ಸೊ ಜಿ ಈಕ್ವಲ್ಸ್ ಟು ನ್ಯೂಟನ್ ಮೀಟರ್ ಸ್ಕ್ವೇರ್ ಪರ್ kg ಸ್ಕ್ವೇರ್. ಕೆದ ನ್ಯೂಟನ್ ಮೀಟರ್ ಸ್ಕ್ವೇರ್ ಪರ್ ಕೂಲಮ್ ಸ್ಕ್ವೇರ್, ಜಿದ ಯೂನಿಟ್ ನ್ಯೂಟನ್ ಮೀಟರ್ ಸ್ಕ್ವೇರ್ ಪರ್ kg ಸ್ಕ್ವೇರ್ ಅಂತ ಆಗ್ತದೆ. ಸೊ ಈ ರೇಷಿಯೋದೊಳಗೆ ಎಲ್ಲದ್ರದ್ದು ಯೂನಿಟ್ ಹಾಕ್ಬೇಕು. ಈ ರೇಷಿಯೋದಾಗ ಎಲ್ಲದ್ರದ್ದು ಯೂನಿಟ್ ಹಾಕೋಣ. ಸೊ ನಮ್ಮ ರೇಷಿಯೋ ಏನು? ಕೆ ಇ ಸ್ಕ್ವೇರ್ ಡಿವೈಡೆಡ್ ಬೈ ಜಿ ಎಮ್ ಇ ಎಮ್ ಪಿ. ಸೊ ಫಸ್ಟ್ ಯೂನಿಟ್ಸ್ ಹಾಕ್ರಿ ಎಲ್ಲಾನು. ಕೆದು ಯೂನಿಟ್ ಏನು? ಮತ್ತು ನ್ಯೂಟನ್ ಮೀಟರ್ ಸ್ಕ್ವೇರ್ ಪರ್ ಕೂಲಮ್ ಸ್ಕ್ವೇರ್, ನ್ಯೂಟನ್ ಮೀಟರ್ ಸ್ಕ್ವೇರ್ ಪರ್ ಕೂಲಮ್ ಸ್ಕ್ವೇರ್. ನೆಕ್ಸ್ಟ್ ಇ ಸ್ಕ್ವೇರ್ ಅಂತಂದ್ರೆ ಚಾರ್ಜ್ ಅಗೇನ್ ಸಿ ಇಂಟು ಸಿ ಸ್ಕ್ವೇರ್ ಡಿವೈಡೆಡ್ ಬೈ ಜಿದು ಯೂನಿಟ್ ನ್ಯೂಟನ್ ಮೀಟರ್ ಸ್ಕ್ವೇರ್ ಪರ್ kg ಸ್ಕ್ವೇರ್ ಇಂಟು ಮಾಸ್ ಆಫ್ ಎಲೆಕ್ಟ್ರಾನ್ ಇಂಟು ಮಾಸ್ ಆಫ್ ಪ್ರೋಟಾನ್, kg ಇಂಟು kg ಸ್ಕ್ವೇರ್. ಓಕೆ, ಸೊ ನ್ಯೂಟನ್ ಕ್ಯಾನ್ಸಲ್, ಮೀಟರ್ ಸ್ಕ್ವೇರ್ ಕ್ಯಾನ್ಸಲ್ ಆಗುತ್ತೆ. C⁻² ಇಂಟು C⁻², ಎರಡು ಮಲ್ಟಿಪ್ಲಿಕೇಶನ್ ಇದ್ದಾಗ ಆ್ಯಡ್ ಮಾಡ್ತೀರಿ. -2 + 2 0 ಆಗುತ್ತಾ. C⁻0 ಡಿವೈಡೆಡ್ ಬೈ K⁻0 ಅಂದರೆ ಇಲ್ಲಿ ಇದು ಕ್ಯಾನ್ಸಲ್ ಆಗುತ್ತೆ, ಇದು ಕ್ಯಾನ್ಸಲ್ ಆಗುತ್ತೆ. ಓಕೆನಾ? ಸೊ ಇಲ್ಲಿ ನಮ್ಗೆ ಯಾವುದು ಡೈಮೆನ್ಷನ್ ಉಳಿದೇ ಇಲ್ಲ. ಸೊ ಡೈಮೆನ್ಷನ್ ಉಳಿದಿಲ್ಲ ಅಂತಂದ್ರೆ ಹೆಂಗೆ ಬರೀಬೇಕು ನಾವು? ಸೊ ನೋ ಡೈಮೆನ್ಷನ್, ದಿಸ್ ಇಸ್ ಡೈಮೆನ್ಷನ್ಲೆಸ್ ಕ್ವಾಂಟಿಟಿ. ಓಕೆ, ಸೊ ದಿಸ್ ರೇಷಿಯೋ ಈಸ್ ಅ ಡೈಮೆನ್ಷನ್ಲೆಸ್ ಕ್ವಾಂಟಿಟಿ ಅಂತ ಹೇಳ್ಬೋದು ನಾವು. ಓಕೆ, ಈ ಕ್ವಶನ್ ಕಂಟಿನ್ಯೂ ಮಾಡಿದ್ವಿ ಅಂದ್ರೆ ಅದ್ರ ನೆಕ್ಸ್ಟ್ ಪಾರ್ಟ್ ಆಗಿ ಏನು ಕೇಳಾರ ಅಂತಂದ್ರೆ ಈಚ್ ಡೈಮೆನ್ಷನ್ದು ಯೂನಿಟ್ಸ್ ಬರೀರಿ, ಅದ್ರ ಕಾನ್ಸ್ಟೆಂಟ್ ವ್ಯಾಲ್ಯೂಸ್ ಹಾಕ್ರಿ, ಮತ್ತು ಅದನ್ನು ಈ ರೇಷಿಯೋದಾಗ ಸಬ್ಸ್ಟಿಟ್ಯೂಟ್ ಮಾಡಿ ಅದ್ರ ವ್ಯಾಲ್ಯೂ ಕಂಡುಹಿಡ್ರಿ ಅಂತ ಕೇಳಾರ. ಓಕೆ, ಇಲ್ಲಿ 1 by 1 ನೀವು ಕಾನ್ಸ್ಟೆಂಟ್ ನೋಡಿದ್ರಿ ಅಂತಂದ್ರೆ ಕೆ ವ್ಯಾಲ್ಯೂ ಏನು? ಕೆ ವ್ಯಾಲ್ಯೂ ಈಸ್ 9 × 10⁹ ನ್ಯೂಟನ್ ಮೀಟರ್ ಸ್ಕ್ವೇರ್ ಪರ್ ಕೂಲಮ್ ಸ್ಕ್ವೇರ್ ಅಂತ ಗೊತ್ತಾ ನಮಗೆ. ನ್ಯೂಟನ್ ಮೀಟರ್ ಸ್ಕ್ವೇರ್ ಪರ್ ಕೂಲಮ್ ಸ್ಕ್ವೇರ್ ಅಂತ ಗೊತ್ತಾ. ಈಗ ಇದು ಹೆಂಗೆ ಬಂತು, ಎಲ್ಲಿಂದ ಬಂತು ಅಂದ್ರೆ ಇದ್ರದ್ದೊಂದು ಇಕ್ವೇಷನ್ ಅದ. ಏನಿದು ಇಕ್ವೇಷನ್?
K equals to 1 by 4 pi epsilon naught. Epsilon naught ಅಂದ್ರೆ permittivity of the free space ಅಂತ ಹೇಳ್ತೀನಿ. ಸೊ 1 is a constant, 4 is a constant, pi is also constant. pi ಅಂತ 22/7 ತಗೋಬೋದು. ನೆಕ್ಸ್ಟ್ epsilon naught ವ್ಯಾಲ್ಯೂ ಬೇಕಲ್ಲ. epsilon naught is equals to 8.854 into 10 raised to minus 12. Okay, epsilon naught is equals to 8.854 into 10 raised to minus 12. ಈ ವ್ಯಾಲ್ಯೂನ ನೀವು ಸಬ್ಸ್ಟಿಟ್ಯೂಟ್ ಮಾಡಿ ಕ್ಯಾಲ್ಕುಲೇಟ್ ಮಾಡಿದ್ರೆ ಎಷ್ಟು ಬರ್ತೈತಿ? ಅಪ್ರಾಕ್ಸಿಮೇಟ್ಲಿ 9 into 10 raised to 9 ನ್ಯೂಟನ್ ಮೀಟರ್ ಸ್ಕ್ವೇರ್ ಪರ್ ಕೂಲಮ್ ಸ್ಕ್ವೇರ್ ಬರುತ್ತಾ. ನೆಕ್ಸ್ಟ್ ಎಲೆಕ್ಟ್ರಾನ್. ಸೊ ಚಾರ್ಜ್ ಆಫ್ ಅನ್ ಎಲೆಕ್ಟ್ರಾನ್ ಎಷ್ಟಿದೆ ಕಾನ್ಸ್ಟೆಂಟ್? 1.6 into 10 raised to minus 19 ಕೂಲಮ್. ಓಕೆ, 1.6 into 10 raised to minus 19 ಕೂಲಮ್. ನೆಕ್ಸ್ಟ್ ಯಾವುದು? G. ವ್ಯಾಲ್ಯೂ ಆಫ್ G is equals to 6.67 into 10 raised to minus 11 ನ್ಯೂಟನ್ ಮೀಟರ್ ಸ್ಕ್ವೇರ್ per kg ಸ್ಕ್ವೇರ್. ನೆಕ್ಸ್ಟ್ G ಇದಾಯಿತು. Me, mass of an electron, Me is equals to 9.1 into 10 raised to minus 31 kg. Then mass of a proton is equals to 1.66 into 10 raised to minus 27 kg. ಓಕೆ, ಒಂದ್ಸಲ ಇನ್ನೊಂದ್ಸಲ ಚೆಕ್ ಮಾಡ್ಕೊಂಡ್ಬಿಡೋಣ ಎಲ್ಲ. ಕೆ ಇದ್ದು ವ್ಯಾಲ್ಯೂ 9 into 10 raised to 9. ಇದ್ ವ್ಯಾಲ್ಯೂ 1.6 into 10 raised to minus 19. G is equals to 6.67 into 10 raised to minus 11. And Me, mass of an electron is equals to 9.1 into 10 raised to minus 31. Mass of proton is equals to 1.66 into 10 raised to minus 27 kg. ಓಕೆ, ಸೊ ಎಲ್ಲದರದ್ದು ಕಾನ್ಸ್ಟೆಂಟ್ ವ್ಯಾಲ್ಯೂಸ್ ಬರ್ಕೊಂಡಿದ್ದೀವಿ. ನೆಕ್ಸ್ಟ್ ಫರ್ದರ್ ಏನು ಮಾಡಬೇಕು? ಕ್ಯಾಲ್ಕುಲೇಷನ್ ಮಾಡಿರಿ. ಈ ರೇಷಿಯೋದೊಳಗೆ ಅವೆಲ್ಲ ವ್ಯಾಲ್ಯೂಸ್ ಹಾಕ್ರಿ, ಕ್ಯಾಲ್ಕುಲೇಷನ್ ಮಾಡ್ಬೇಕು. ಹೆಂಗೆ ಮಾಡಬೇಕು? Ke is equals to Ke square divided by G Me Mp. ಸೊ K ಅಂತಂದ್ರೆ 9 into 10 raised to 9 into E square 1.6 into 10 raised to minus 19 ಹೋಲ್ ಸ್ಕ್ವೇರ್ ಅದ ಇಲ್ಲ ಇನ್ನೊಂದ್ಸಲ ಬರ್ಕೋರಿ. 1.6 into 10 raised to minus 19 divided by G 6.67 into 10 raised to minus 11. Me 9.1 into 10 raised to minus 31 into Mp. Okay, Mp 1.66 into 10 raised to minus 27. Okay, into 10 raised to minus 27. Okay, after calculating this, ಇದು ಅಪ್ರಾಕ್ಸಿಮೇಟ್ ವ್ಯಾಲ್ಯೂ ಎಷ್ಟು ಬರುತ್ತಾ? ಸೊ ಇದಕ್ಕೆ ಡಾಟಾ ಕ್ಯಾಲ್ಕುಲೇಟರ್ ಹಾಕಿ ನೀವು ವ್ಯಾಲ್ಯೂಸ್ ಫೈಂಡ್ ಔಟ್ ಮಾಡ್ಬೋದು. ಅಪ್ರಾಕ್ಸಿಮೇಟ್ ವ್ಯಾಲ್ಯೂ ಎಷ್ಟು ಬರುತ್ತಿದೆ? 2.3 into 10 raised to 39 ಅಂತ ಬರುತ್ತೆ. ಸೊ 2.3 into 10 raised to 39 ಇದು ಏನು ಇಂಡಿಕೇಟ್ ಮಾಡುತ್ತೆ? ಸೊ ಇದು ಯಾವುದಿದೆ? ಎಲೆಕ್ಟ್ರೋಸ್ಟ್ಯಾಟಿಕ್ ಫೋರ್ಸ್ Fe ಈಸ್ ದಿಸ್ ಟೈಮ್ಸ್ ಗ್ರೇಟರ್ ದ್ಯಾನ್ Fg. ಹೌದಾ? ಇದು ಏನು ಇಂಡಿಕೇಟ್ ಮಾಡುತ್ತೆ ಅಂತಂದ್ರೆ electrostatic force is 2.3 into 10 raised to 39 times the gravitational force. ಓಕೆ, ಅಂದರೆ ಯಾವ್ದು ದೊಡ್ಡದು? ಇದು ದೊಡ್ಡದು, ನಮ್ಮದು Fe ದೊಡ್ಡದು. ಸೊ ಗ್ರಾವಿಟೇಷನ್ಗಿಂತ ಎಲೆಕ್ಟ್ರೋಸ್ಟ್ಯಾಟಿಕ್ ಫೋರ್ಸ್ ಈಸ್ ಮಚ್ ಬಿಗ್ಗರ್ ಅಂತ ಇಂಡಿಕೇಟ್ ಮಾಡ್ತದೆ. ಓಕೆನಾ? ಸೊ ಕ್ಲಿಯರ್ ಆಯ್ತಾ ಈ ಕ್ವಶನ್? ಸೊ ಈ ಕ್ವಶನ್ನಾಗ ಏನು ಮಾಡಿದ್ವಿ ಇನ್ನೊಂದ್ಸಲ ನೋಡ್ಕೊಂಬಿಡೋಣ. ಫಸ್ಟ್ ಇದು ಇಕ್ವೇಷನ್ ಎಲ್ಲಿಂದ ಬಂತು? ಇದು ರೇಷಿಯೋ ಎಲ್ಲಿಂದ ಬಂತು? ಕಂಪೇರ್ ಮಾಡಿದ್ವಿ Fe ಆ್ಯಂಡ್ Fg. ಇವೆರಡು ಕಂಪೇರ್ ಮಾಡಿ ಡಿವೈಡ್ ಮಾಡಿದ್ಮೇಲೆ ಈ ರೇಷಿಯೋ ಬಂತು. ಈ ರೇಷಿಯೋದು ಈಚ್ ಯಾವುದು ಕಾನ್ಸ್ಟೆಂಟಿದ್ದು ಯೂನಿಟ್ಸ್ ಫೈಂಡ್ ಔಟ್ ಮಾಡಿದ್ವಿ. ಈಚ್ ಕಾನ್ಸ್ಟೆಂಟಿದ್ದು ಯೂನಿಟ್ಸ್ ಫೈಂಡ್ ಔಟ್ ಮಾಡಿ ಮತ್ತು ಅದ್ರದ್ದು ವ್ಯಾಲ್ಯೂಸ್, ಕಾನ್ಸ್ಟೆಂಟಿದ್ದು ವ್ಯಾಲ್ಯೂಸ್ ಫೈಂಡ್ ಔಟ್ ಮಾಡಿದ್ವಿ. ಆ ವ್ಯಾಲ್ಯೂಸ್ನೆಲ್ಲ ಸಬ್ಸ್ಟಿಟ್ಯೂಟ್ ಮಾಡಿ ಲಾಸ್ಟ್ ಒಂದು ಫೈನಲ್ ವ್ಯಾಲ್ಯೂ ಬರ್ದು ನಾವು. ಸೊ ಈ ಫೈನಲ್ ವ್ಯಾಲ್ಯೂ ಏನು ಇಂಡಿಕೇಟ್ ಮಾಡುತ್ತೆ? Fe ಈಸ್ ದಿಸ್ ಮಚ್ ಟೈಮ್ಸ್ ಗ್ರೇಟರ್ ದನ್ ದ Fg ಅಂತ ತೋರಿಸ್ತದೆ. ಓಕೆ, ಫೈನ್. ವಿಲ್ ಮೂವ್ ಟು ದ ನೆಕ್ಸ್ಟ್ ಕ್ವಶನ್.